ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣ ವೇದವ್ಯಾಸ ಮಹರ್ಷಿಗಳು ರಚನೆ ಮಾಡಿದಂಥ ಪುರಾಣ 3 ದಿನಗಳ ಕಾಲ ಭಾಗವತದಲ್ಲಿ ಬರುವ ಸಂದೇಶಗಳನ್ನು ಯಥಾಮತಿಯಾಗಿ ಪ್ರವಚನ ಮಾಡ್ತಾ ಇದ್ದೇನೆ. ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ವಿಘ್ನೇಶ್ವರನ ಅಂತರ್ಯಾಮಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಭಗವಂತನ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಕುಲದೇವತಾ ಲಕ್ಷ್ಮೀ ವೆಂಕಟೇಶನನ್ನು ಸ್ಮರಣೆ ಮಾಡ್ತಾ ಶ್ರೀಮದ್ ಭಾಗವತದ ಪ್ರಾರಂಭ ಮಾಡ್ತಾ ಇದ್ದೇನೆ. ಭಾಗವತ ಕಲಿಯುಗದ ಸಜ್ಜನರಿಗಿರುವ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಭಗವಂತನ ಅನುಗ್ರಹ ಪ್ರಾಪ್ತಿಗಾಗಿ ನಾವು ಸಾಧನೆ ಮಾಡಿಕೊಂಡು ಹೇಗೆ ಹೋಗಬೇಕು ಅಂತ ತಿಳಿಸ್ಲಿಕ್ಕಿರುವ ಗ್ರಂಥ. ದ್ವಾಪರದ ಕೊನೆಯಲ್ಲಿ ವೇದವ್ಯಾಸನಾಗಿ ಅವತಾರ ಮಾಡಿದ. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ. ಮನುಷ್ಯರು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಅಂತ ಒಂದರ್ಥದಲ್ಲಿ ಕಲಿತಾರೆ. ಆದರೆ ಆಧ್ಯಾತ್ಮಿಕವಾಗಿ ಹೇಗಿರಬೇಕು, ಯಾವ ಕಾರ್ಯವನ್ನು ಮಾಡಿದರೂ ಭಗವಂತನನ್ನು ಅಲ್ಲಿ ಹೇಗೆ ಕಾಣಬೇಕು ಅಂತ ತಿಳಿಯೋದು ಕಠಿಣ ಆಗ್ತದೆ. ಆ ಉಪಾಯವನ್ನು ತಿಳಿಸ್ಲಿಕ್ಕೆ ಬಂದ ಗ್ರಂಥವೇ ಶ್ರೀಮದ್ ಭಾಗವತ. ಯಾವುದೇ ಕಾರ್ಯ ಮಾಡಿದರೂ ಅದು ಭಗವಂತನ ಪೂಜಾರೂಪವಾಗಿ ದೇವರು ನಮ್ಮ ಮೇಲೆ ಕರುಣೆ ತೋರೋ ಹಾಗೆ ಆಗಬೇಕಾದ್ರೆ ಭಾಗವತವನ್ನು ಚೆನ್ನಾಗಿ ಅವಲೋಕನ ಮಾಡಬೇಕು. ಮನುಷ್ಯರಾದವರು ಭಾಗವತ ಧರ್ಮಾನುಷ್ಠಾನ ಪರರಾಗಬೇಕು. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಭಾಗವತ ಧರ್ಮದಷ್ಟು ಸುಲಭವಾಗಿ ಆಚರಣೆ ಮಾಡಬಹುದಾದ ಧರ್ಮ ಮತ್ತೊಂದು ಇಲ್ಲವೇ ಇಲ್ಲ. ಧರ್ಮ ಅಂದರೆ
ಮನುಷ್ಯರು ಆಚರಣೆ ಮಾಡಲಿಕ್ಕೆ ಸಾಧ್ಯ ಯಾವುದಾಗ್ತದೋ, ಆತ್ಮನ ಉನ್ನತಿ ಯಾವುದರಿಂದ ಉಂಟಾಗ್ತದೋ ಅದೇ ಧರ್ಮ. ಧರ್ಮ ಅಂದರೆ ಬೇರೆ ಏನೂ ತಿಳಿಯೋ ಹಾಗಿಲ್ಲ. ಯಾವುದು ಸಾಧ್ಯವಾಗಲ್ಲ ಮನುಷ್ಯನಿಂದ ಅದನ್ನು ಶಾಸ್ತ್ರಗಳು ಮಾಡು ಅಂತ ಹೇಳಲ್ಲ. ಹಾಗೊಂದು ವೇಳೆ ಹೇಳೋದಾದರೆ ಅದು ಶಾಸ್ತ್ರವೂ ಅಲ್ಲ. ನಾಶಕ್ಕೆ ಧರ್ಮಚೋದನ ಅಂತ ಹಿರಿಯರ ವಾಣಿ. ನಮ್ಮಿಂದ ಅಶಕ್ಯವಾದದ್ದನ್ನು ಮಾಡು ಮಾಡು ಅಂತ ಪೀಡಿಸ್ತದೆ ಅಂದರೆ ಅದು ಶಾಸ್ತ್ರವೇ ಅಲ್ಲ. ಹಾಗಾಗಿ ನಮ್ಮ ಬಗ್ಗೆ ಅದು ಚೆನ್ನಾಗಿ ಸ್ಟಡಿ ಮಾಡಿದೆ. ಕಾಲ ಹಾಗೂ ದೇಶ ಮತ್ತೊಂದು ದೇಹ ಇವೆಲ್ಲವೂ ಕೂಡ ಮನುಷ್ಯನಿಗೆ ಸಹಾಯಕವಾಗಬಹುದಾದದ್ದನ್ನು ಗಮನಿಸಿ ಹೀಗೆ ಈ ಸಮಯಕ್ಕೆ ಇದನ್ನು ಮಾಡಿದರೆ ಧರ್ಮ ಅಂತ ಬೋಧನೆ ಮಾಡ್ತದೆ. ಅದರಲ್ಲಿ ಭಾಗವತ ವೇದವ್ಯಾಸರು ರಚನೆ ಮಾಡಿದ ಪುರಾಣ ಪ್ರತಿಯೊಬ್ಬರಿಗೆ ಸುಲಭವಾಗಿ ಮಾಡಬಹುದಾದದ್ದನ್ನೇ ಹೇಳ್ತದೆ. 3 ವರ್ಗ ಇದೆ: ದೇವವರ್ಗ, ಋಷಿವರ್ಗ, ಮನುಷ್ಯ ವರ್ಗ ಅಂತ. ವೇದಗಳು ಉಪನಿಷತ್ತುಗಳು ಸಾರುವ ಧರ್ಮವನ್ನು 100% ಮಾಡೋದಿದೆಯಲ್ಲ ಅದು ದೇವವರ್ಗ ಅಂತ. 100%, 1% ನ್ಯೂನತೆ ಇಲ್ಲಂತೆ, 0.5% ಇಲ್ಲ. 100% ಅಲ್ಲಿ ಹೇಳಿದ್ದನ್ನೆಲ್ಲ ಮಾಡ್ತಾರಂತೆ. ವೇದದಲ್ಲೇ ಈ ಮಾತನ್ನು ಹೇಳ್ತಾರೆ, ಶತಂ ವೈ ದೇವಾಃ. ಅಲ್ಲಿ ಹೇಳಿದ್ದನ್ನು ಅರ್ಧದಷ್ಟು ಮಾತ್ರ ಮಾಡೋರು ಋಷಿಗಳಂತೆ. ಪೂರ್ಣ ಪ್ರತಿಶತ ಅವರಿಗೆ ಮಾಡಲಿಕ್ಕಾಗಲ್ಲ. ತದರ್ಧಂ ಋಷಯಃ ದಶಾಂಶತೋ ಮನುಷ್ಯಾಃ. ಇದನ್ನು ಮಾಡುವಂಥ ವೇದಗಳಲ್ಲಿ ಹೇಳಿದ್ದನ್ನು ಮನುಷ್ಯ ಎಷ್ಟು ಮಾಡಬಲ್ಲ? ದಶಾಂಶತೋ ಮನುಷ್ಯಾಃ. 10ರಷ್ಟು ಮಾತ್ರ ಮನುಷ್ಯ ಮಾಡಬಲ್ಲ. 11ಕ್ಕೆ ಏರಲ್ಲ, 9ಕ್ಕೆ ಇಳಿಬೋದು ಬೇಕಂದ್ರೆ, 11ಕ್ಕಂತೂ ಏರಲ್ಲ. 10ರಷ್ಟಂತೂ ಮನುಷ್ಯ ಮಾಡಬಲ್ಲ ಅಂತ ಹೇಳ್ತದೆ. ಹೀಗೆ ವೇದವಾಣಿ, ಆರ್ಷವಾಣಿ. ನಾವು ಇದನ್ನು ಅರಿತು 10ರಷ್ಟು ಹೇಳಿದೆಯಲ್ಲ ಅಂತ ನಾವು 2ರಷ್ಟು ಮಾಡಿಬಿಡ್ತೇವೆ. 10ರಷ್ಟು ಮಾಡುವ ಅರ್ಹತೆ ನಮ್ಮಲ್ಲಿರ್ತದೆ, ಆದರೆ 2ರಷ್ಟು ಮಾಡ್ತೇವೆ ಅನ್ನೋದು ಅಪರಾಧ ಆಗ್ತದೆ. 11ರಷ್ಟು ಮಾಡಲಿಲ್ಲ ಅಂದರೆ ಅಪರಾಧ ಅಲ್ಲ, ಆದರೆ 10ರಷ್ಟಿರುವ ಅರ್ಹತೆಯನ್ನು ಕೂಡ ಬಳಸಿ ಮಾಡಲಿಲ್ಲ ಅನ್ನೋದು ಅಪರಾಧ ಆಗ್ತದಂತೆ. 100ರಷ್ಟು ಮಾಡಲಿಲ್ಲ ಅನ್ನೋದು ವೇದ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈತ 100ರಷ್ಟು ಮಾಡಲ್ಲ ಅಲ್ಲ, ಇವನೇನು ದೇವತೆನಾ? ಅದನ್ನೆಲ್ಲ ಅವ್ರಿಗೆ ಕೊಟ್ಟಿದ್ದೇನೆ ಜವಾಬ್ದಾರಿ ಅಂತದೆ ವೇದ. ಇದನ್ನು ಅರ್ಥೈಸಿಕೊಂಡು ಮನುಷ್ಯ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಧರ್ಮ ಅಂದರೆ ಏನು, ಹೇಗೆ ಮಾಡಬೇಕು, ಅವುಗಳನ್ನು ವಿಸ್ತಾರವಾಗಿ ಒಬ್ಬೊಬ್ಬರ ದೃಷ್ಟಾಂತಗಳಿಂದ ಭಾಗವತ ನಮಗೆ ಅನುಸಂಧಾನ ಮಾಡಿಸ್ತದೆ. ಸತ್ಯ, ಸಜ್ಜನರ ಸಹವಾಸ, ದುರ್ಜನರ ಸಹವಾಸವನ್ನು ಬಿಡೋದು, ಅಹಿಂಸೆಯಿಂದ ಇರೋದು, ಎಲ್ಲರಲ್ಲಿಯೂ ಭಗವಂತನನ್ನು ಕಾಣೋದು, ಇವೆಲ್ಲ ಭಾಗವತದ ಧರ್ಮ ಅಂತ 30 ಭಾಗವತ ಧರ್ಮಗಳನ್ನು ಉಪದೇಶ ಮಾಡ್ತಾರೆ. ಅವುಗಳಿಗೆ ಉದಾಹರಣೆಯಾಗಿ ಭಗವಂತನ ಭಕ್ತರನ್ನೇ ಭಾಗವತದಲ್ಲಿ ಅಲ್ಲಲ್ಲಲ್ಲಿ ಪೋಣಿಸಿ ಇಂಥಿಂಥವರನ್ನು ನೋಡಿ ಇಂಥಿಂಥದ್ದು ಕಲಿತ್ರೆ ಸಾಕು ಅಂತ ಹೇಳಿಕೊಡ್ತದೆ. ಇದೇ ಶ್ರೀಮದ್ ಭಾಗವತ. ಭಾಗವತದ 12 ಸ್ಕಂಧಗಳನ್ನು ಪೂರ್ಣ ನಾವು ಪಾರಾಯಣ ಮಾಡೋದು, ಅಧ್ಯಯನ ಮಾಡೋದು ಮಾಡಬೇಕಾದದ್ದೇ. ಸಮಯ ಕಡಿಮೆ ಇದ್ದಾಗ ಭಾಗವತದಲ್ಲಿ ಬಂದಂಥ ತಥ್ಯಾಂಶಗಳನ್ನು, ಸಾರಭೂತವಾದ ಒಂದಿಷ್ಟು ತಥ್ಯಾಂಶಗಳನ್ನು ತಿಳ್ಕೊಂಡ್ರೂ ಭಾಗವತ ಶ್ರವಣ ಆದ ಹಾಗೆ ಆಗ್ತದೆ. ಭಾಗವತ ಹೇಗೆ ಬಂತು? ಮಹಾಭಾರತ ಎಲ್ಲ ರಚನೆ ಮಾಡಿದ್ರಂತೆ ವೇದವ್ಯಾಸರು. ನಾರದರು ಒಮ್ಮೆ ವ್ಯಾಸರ ಬಳಿಗೆ ಬಂದರು. 17 ಪುರಾಣ, ಮಹಾಭಾರತ, ಬ್ರಹ್ಮಸೂತ್ರಗಳು, ವೇದಗಳ ವಿಭಾಗ ಎಲ್ಲ ಮಾಡಿದ್ದೀರಿ, ಆದರೆ ನಿಮ್ಮ ಮುಖದಲ್ಲಿ ಯಾಕೋ ಚಿಂತೆ ಕಾಣಿಸ್ತಾ ಇದೆ ಅಲ್ಲ, ಯಾಕೆ ಅಂತ ನಾರದರು ಕೇಳಿದ್ರಂತೆ. ಆಗ ವೇದವ್ಯಾಸರಂತಾರೆ, ಎಲ್ಲ ಮಾಡಿದರೂ
ಇನ್ಯಾವುದೋ ಒಂದು ಮಾಡಲಿಕ್ಕೆ ಉಳಿದಿದೆ ಅಂತ ಅನ್ನಿಸ್ತಾ ಇದೆ, ಅದು ಏನು ಅಂತ ತಿಳಿತಿಲ್ಲ, ನೀನು ಹೇಳು ಅಂತಂದ್ರಂತೆ ನಾರದರಿಗೆ. ಎಲ್ಲ ಮಾಡಿದರೂ ಒಂದು ಉಳಿದಿದೆ, ಅದು ಏನು ಅಂತ ನೀನು ಹೇಳು. ಆಗ ನಾರದರು, ಹೌದು, ಮಹಾಭಾರತ ರಚನೆ ಮಾಡಿ 17 ಪುರಾಣ ಮಾಡಿ ಕೊಟ್ಟಿದ್ದೀ ಸಜ್ಜನರ ಉಪಕಾರಕ್ಕೆ, ಸಜ್ಜನರ ಮೇಲೆ ಅನುಗ್ರಹದಿಂದ. ಇನ್ನೊಂದು ಮಾಡಬೇಕಾದದ್ದು ಉಳಿದಿದೆ, ಅದೇ ಶ್ರೀಮದ್ ಭಾಗವತ ಅಂತ ಹೇಳಿದ್ರಂತೆ. ಮಹಾಭಾರತವನ್ನು ನೇರ ಅಧ್ಯಯನ ಮಾಡಿದರೂ ಬಹುಬೇಗ ಭಗವಂತನಲ್ಲಿ ಭಕ್ತಿ ಮೂಡಲ್ಲ, ಅದರದ್ದೇ ಆದ ಅರ್ಹತೆ ಇರೋರಿಗೆ ಮೂಡ್ತದೆ. ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ ನಮ್ಮನ್ನು. ಹಾಗಾಗಿ ಬಹಳ ಸುಲಭವಾಗಿ ಭಗವಂತನಲ್ಲಿ ಭಕ್ತಿ ಮೂಡಬೇಕಾದ್ರೆ ಆ ಥರದ್ದೊಂದು ಗ್ರಂಥ ನಿನ್ನಿಂದ ರಚನೆ ಆಗಬೇಕು. ಗುಹ್ಯ ಭಾಷೆಯಲ್ಲಿರಬಾರ್ದು, ದರ್ಶನ ಭಾಷೆಯಲ್ಲಿರಬಾರ್ದು, ಸಮಾಧಿ ಭಾಷೆಯಲ್ಲಿರಬೇಕು ಅಂತ ಕೇಳ್ಕೊಂಡ್ರಂತೆ. ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ, ಸಮಾಧಿ ಭಾಷೆಯಲ್ಲಿರಲಿ ಅಂತ ಪ್ರಾರ್ಥಿಸಿದ್ದಕ್ಕೆ ನಾರದರು ಭಾಗವತವನ್ನು ಸಮಾಧಿ ಭಾಷೆಯಲ್ಲಿ ರಚನೆ ಮಾಡಿದ್ರಂತೆ. ಸಮಾಧಿ ಭಾಷೆ ಅಂದರೆ ಏನು? ಎಲ್ಲರೂ ಬೇಗ ಅರ್ಥೈಸಿಕೊಂಡು ಆ ತತ್ವಗಳನ್ನು ಮನನ ಮಾಡಲಿಕ್ಕೆ ಅನುಕೂಲವಾಗುವ ಭಾಷೆಗೆ ಸಮಾಧಿ ಅಂತ ಕರೀತಾರೆ. ಗುಹ್ಯ ಭಾಷೆ ಅಂದರೆ ಕೋಡ್ ವರ್ಡ್ಸ್ ಅಂತ ಅರ್ಥ, ಎಲ್ರಿಗೂ ಅರ್ಥ ಆಗಲ್ಲ. ಕನ್ನಡದಲ್ಲೂ ಗುಹ್ಯ ಭಾಷೆ ಅಂತ ಇರ್ತದೆ, ಇಂಗ್ಲೀಷ್ನಲ್ಲಿ ಗುಹ್ಯ ಭಾಷೆ ಅಂತ ಇರ್ತದೆ, ಕಂಪ್ಯೂಟರ್ದೊಂದು ಲ್ಯಾಂಗ್ವೇಜ್ ಬೇರೆ ಇರ್ತದೆ, ಜಾವಾ ಅಂತ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಅದು ಎಲ್ರಿಗೂ ಅರ್ಥ ಅಲ್ಲ. ಕೋಡಿಂಗ್ ಅಂತ ಕರೀತಾರೆ, ಅದೇ ಒಂದು ಕೋರ್ಸು, ಅದು ಅವರಿಗೆ ಅಷ್ಟು ಅರ್ಥ ಅದನ್ನು ಕಲಿಬೇಕು. ಇಲ್ಲಿ ಎ ಒತ್ತಿದ್ರೆ ಅಲ್ಲಿ ಅ ಮೂಡಬೇಕು ಅಂದರೆ ಅದರದ್ದೇ ಆದ ವ್ಯವಸ್ಥೆ ಇದೆ. ಅದೆಲ್ಲ ಗುಹ್ಯ ಭಾಷೆ. ದರ್ಶನ ಭಾಷೆ ಅಂತ ಒಂದಿದೆ. ಬೇರೆ ಬೇರೆ ಶಾಸ್ತ್ರಗಳಿದ್ದಾವೆ, ಫಿಲಾಸಫಿ ಒಂದಿಲ್ಲ, ಸುಮಾರು ಇದ್ದಾವೆ. ಅವುಗಳಲ್ಲಿ ಕೆಲವು ಪಾರಿಭಾಷಿಕ ಶಬ್ದಗಳಿರ್ತವೆ, ಅವುಗಳನ್ನು ಬಳಸಿ ಅವುಗಳಲ್ಲಿರೋ ವಿಷಯಗಳನ್ನು ಇಲ್ಲಿ ತಿಳಿಸ್ತಾ ಹೋಗೋದಿದೆಯಲ್ಲ, ಅದನ್ನು ದರ್ಶನ ಭಾಷೆ ಅಂತ ಕರೀತಾರೆ. ಮಹಾಭಾರತದಲ್ಲಿ ಅಂಥ ಶ್ಲೋಕಗಳು ಬಹಳ. ನೋಡಿದಾಗ ಇದು ವೇದವ್ಯಾಸರ ಅಭಿಪ್ರಾಯ ಹೌದೋ ಅಲ್ಲೋ ಅಂತ ಅನಿಸ್ತದೆ. ವೇದವ್ಯಾಸರು ಇನ್ಯಾವುದೋ ಬೇರೆ ಫಿಲಾಸಫಿಯನ್ನು ಅನುವಾದ ಮಾಡಿರ್ತಾರೆ. ನಾವು ಅದನ್ನು ಕಂಡುಕೊಳ್ಳಿಕ್ಕೆ ತೆಗಿಲಿಕ್ಕಾಗಲ್ಲ. ಬೈಫರ್ತ್ಕೇಟ್ ಮಾಡ್ಕೊಳ್ಳುವಾಗ ಎಡವು ಬಿಡ್ತೀವಿ. ಇದು ದರ್ಶನ ಭಾಷೆ ಅಂತ ತಿಳಿದೇ ಹೋದರೆ ಬೈಫರ್ತ್ಕೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇದು ವೇದವ್ಯಾಸರದೇ ಅಭಿಪ್ರಾಯ ಇರಬೇಕು ಅನಿಸ್ಬಿಡ್ತದೆ. ಹಾಗಾಗಿ ಮಹಾಭಾರತ ಬಹಳ ದೊಡ್ಡ ಕಾಡಿದ್ದ ಹಾಗೆ, ಒಳಗೆ ನುಗ್ಗೋದು ಸುಲಭ, ನುಗ್ಗಿದ ಮೇಲೆ ಹೊರಗೆ ಬರಲಿಕ್ಕಾಗಲ್ಲ. ಯಾವುದೋ ದಡ ಸೇರಬೇಕು ಅಂತ ಒಳಗೆ ನುಗ್ಲಿಕ್ಕೆ ಹೋಗ್ತೇವೆ, ನಾವು ಸೇರಬೇಕಾದ ದಡ ಬಿಟ್ಟು ಎಲ್ಲ ಕಡೆ ಸೇರಿ ಬಂದಿರ್ತೇವೆ. ಹಾಗಾಗಿ ಮಹಾಭಾರತ ಸಾಮಾನ್ಯ ತಿಳುವಳಿಕೆ ಇರೋರಿಗೆ ಗುರಿ ಮುಟ್ಟಿಸಲಾರದು. ಸಾಮಾನ್ಯ ಮಟ್ಟದಲ್ಲಿರುವ ಶ್ರೀ ಸಾಮಾನ್ಯರಿಗೂ ಕೂಡ ತನ್ನ ಆತ್ಮೋದ್ಧಾರದ ಗುರಿ ಮುಟ್ಟಬೇಕಾದ್ರೆ ಭಾಗವತದ ಅಮೃತ ರೂಪವಾದ ಈ ಸರೋವರ ಸಾಕು ಅಂತಂದ್ರಂತೆ. ಭಾಗವತ ಅಂದರೆ ಅಮೃತ ಸಮುದ್ರ. ಯಾವ ಶ್ಲೋಕ ನೋಡ್ತೀರಿ, ಯಾವ ಕಥೆ ತಿಳಿತೀರಿ, ಯಾವ ಸಂವಾದವನ್ನು ಅಧ್ಯಯನ ಮಾಡ್ತೀರಿ, ಆ ಎಲ್ಲ ಸಂವಾದ, ಕಥೆ, ಪಾತ್ರ ಅವುಗಳಲ್ಲೆಲ್ಲ ಭಗವಂತನ ಸ್ಮರಣೆ ಬರೋ ಹಾಗೆ ಮಾಡ್ತಾರೆ. ಇದು ಭಗವಂತನಿಂದಾಗಿದೆ, ಇದು ಭಗವಂತನಿಂದ, ಇಲ್ಲಿಯೂ ಭಗವಂತನೇ ಇದ್ದಾನೆ ಅಂತ ಭಾವನೆ ಬರಬೇಕು. ಅಂಥ ಅದ್ಭುತವಾದ ಕೃತಿ. ಕಲಿಮಲ ಕಲ್ಮಷ ಕಾಲನೋಖಿಲೇಶೋ ಹರಿರಿತರತ್ರ ನಗೀಯತೆ ಹ್ಯಭೀಕ್ಷಣಂ. ಹರಿಹಿ ಇತರತ್ರ ನಗೀಯತೆ ಇಹ ತು ಪುನರ್ಭಗವಾನಶೇಷಮೂರ್ತಿ ಪರಿಪಠಿತೋನುಪದಂ ಕಥಾ ಪ್ರಸಂಗೈಃ. ಇಹ ತು ಭಗವಾನ್ ಅಶೇಷಮೂರ್ತಿ ಪ್ರತಿಪದಂ ಪರಿಪಠಿತಃ. ಒಂದೊಂದು ಪದಗಳಲ್ಲಿ, ಶ್ಲೋಕಗಳಲ್ಲಿ ಹಾಗೂ ಕಥೆಗಳಲ್ಲಿ, ಆ ಪ್ರಸಂಗಗಳಲ್ಲಿ ಭಗವಂತನ ಮಹಿಮೆನೇ ಬರ್ತದೆ. ಆಗ ಕೇಳುವವನಿಗೆ, ಅಧ್ಯಯನ ಮಾಡುವವನಿಗೆ ಭಗವಂತನಲ್ಲಿ ಅಭಿರುಚಿ ಜಾಸ್ತಿ ಆಗ್ತದೆ. ಈ ಮಹಿಮೆಯೂ ಭಗವಂತನಿಂದಲೇ ನಡೆದದ್ದ,
ಇವಾಗೆಲ್ಲ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ಒಬ್ಬನೇ ಕೈಯಲ್ಲಿ ಉಪಯೋಗಿಸ್ತಿದ್ದ ಮೊಬೈಲು ಈಗ ಉಪಯೋಗಿಸದೇ ಇರೋರೇ ಯಾರಿಲ್ಲ ಅನ್ನೋ ಹಾಗಾಯಿತು. ಯಾಕೆ ಅಂದರೆ ಅದರದ್ದು ಅಷ್ಟು ಅನಿವಾರ್ಯತೆಯನ್ನು ಮನುಷ್ಯ ಬೆಳೆಸ್ಕೊಳ್ಬೇಕಾಯ್ತು. ಅವನ ಕೈಯಲ್ಲಿ, ಇವನ ಕೈಯಲ್ಲಿ, ಮತ್ತೊಬ್ಬನ ಕೈಯಲ್ಲಿ, ಮಗದೊಬ್ಬನ ಕೈಯಲ್ಲಿ. ಇದೆಲ್ಲ ಹೇಗಾಯಿತು? ಮನುಷ್ಯ ಕಮ್ಯುನಿಕೇಟ್ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟ, ಅದರ ಬಗ್ಗೆ ಆಸಕ್ತಿ ತೋರಿಸಿದ. ಆ ಆಸಕ್ತಿ ಹುಟ್ಟಿಸ್ಲಿಕ್ಕೆ ಏನು ಬೇಕೋ ಆ ಕೆಲಸವನ್ನು ಅವರು ಮಾಡಿದರು. ಹಾಗೆ ಭಗವಂತ ನಾವು ಸ್ವಲ್ಪ ಅವನಲ್ಲಿ ಆಸಕ್ತಿ ತೋರಿಸಿದರೆ ಅವ ನಮ್ಮನ್ನು ಯಾವಾಗಲೂ ಮಾತಾಡಿಸ್ಲಿಕ್ಕೆ ಏನು ಬೇಕೋ ಹಾಗೆ ಅವ ಮಾಡ್ತಾನಂತೆ. ನಾವು ಆಸಕ್ತಿ ತೋರದೆ ಹೋದರೆ, ನಾವು ಮೊಬೈಲೇ ಮುಟ್ಟದೆ ಹೋದರೆ ನಮ್ಮನ್ನು ಅದು ಎಂದೂ ಮಾತಾಡಿಸಲ್ಲ. ನನ್ನ ಮುಟ್ಟು, ನನ್ನ ಸ್ಪರ್ಶ ಮಾಡು, ನನ್ನ ಒತ್ತು, ನನ್ನಲ್ಲಿ ಚಿತ್ರಗಳನ್ನು ನೋಡು ಅಂತ ಅದು ಎಂದೂ ಕರೆಯಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಆ ಥರದ್ದೊಂದು ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ಆ ಕ್ರಿಯೇಟ್ ಆದದ್ದಕ್ಕೆ ಏನೆಲ್ಲ ಕಾರಣಗಳಿದೆ, ಪರಿಸರ. ಹಾಗೆ ಭಗವಂತನ ಬಗ್ಗೆ, ನನ್ನ ಬಗ್ಗೆ ಶ್ರವಣ ಮಾಡು, ನಾನು ಯಾರು ಅಂತ ತಿಳಿ, ನನ್ನ ಬಗ್ಗೆ ಒಂಚೂರು ಅವಲೋಕನ ಮಾಡು, ಆಮೇಲೆ ನಾನು ಬಿಡಲ್ಲ ನಿನ್ನ ಅಂತಾನೆ ಭಗವಂತ. ಮೊಬೈಲು ಹಾಗೆ ಸ್ವಲ್ಪ ನೋಡ್ಲಿಕ್ಕೆ ಶುರು ಮಾಡಿದರೆ 20-25 ನಿಮಿಷದ ತನಕ ಯಾರೂ ಬಿಡಲ್ಲ, ಒಂದ್ಸಲ ಹಿಡ್ಕೊಂಡ್ರೆ. ಒಂದು ವೈಜ್ಞಾನಿಕ ಸಂಶೋಧನೆ ನಡೆದಿದೆ ಇತ್ತೀಚೆಗೆ. 100 ಜನರ ಮಧ್ಯದಲ್ಲಿ ಮೊಬೈಲ್ ಹಿಡ್ಕೊಂಡ ಅಂದರೆ ಅಗದಿ ಕಡಿಮೆ ಅಂದರೆ 25-28 ನಿಮಿಷ ಅದನ್ನು ನೋಡೇ ಕೆಳಗಿಡ್ತಾರಂತೆ 80 ಜನ. ಇನ್ನು 20 ಜನ ಮಾತ್ರ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ತಾರಂತೆ. ಇದು ವೈಜ್ಞಾನಿಕ ಸಂಶೋಧನೆ. ಇದರಿಂದ ಲಾಭ ಯಾರಿಗೆ ಆಗ್ತಾ ಇದೆ ಅನ್ನೋದ್ರ ಚರ್ಚೆ ಈ ಸದ್ಯಕ್ಕೆ ಬೇಡ. ಈ ರೀತಿ ಮನುಷ್ಯ ಅದನ್ನು ಅನಿವಾರ್ಯ ಅಂತ ರೂಢಿಸ್ಕೊಂಡ. ತಾತ್ಪರ್ಯ, ಭಗವಂತನನ್ನು ನಮಗೆ ಅನಿವಾರ್ಯ ಅಂತ ರೂಢಿಸ್ಕೊಳ್ಳುವ ಪದ್ಧತಿ ಬರಬೇಕು. ಭಗವಂತ ನಮಗೆ ಅವಶ್ಯಕ, ಭಗವಂತ ನಮಗೆ ಅನಿವಾರ್ಯ, ಈ ಭಾವ ಬರಬೇಕು. ಇದು ಭಾವ ಬರಬೇಕಾದ್ರೆ ಅವನ ಮಹಿಮೆ ತಿಳಿಬೇಕು, ಅವನೊಳಗಿರುವ ಗುಣಧರ್ಮಗಳ ಜ್ಞಾನ ಆಗಬೇಕು, ನಮಗೂ ಅವನಿಗೂ ಇರುವಂಥ ಸಂಬಂಧ ಎಷ್ಟು ಅಗಾಧ ಅಂತ ಅರ್ಥ ಮಾಡಿಕೊಳ್ಬೇಕು. ಇದನ್ನೆಲ್ಲ ತಿಳಿಸ್ಲಿಕ್ಕೆ ಶ್ರೀಮದ್ ಭಾಗವತ ಬಂತು. ಒಳಗಿದ್ದಾನೆ, ಹೊರಗೂ ಇದ್ದಾನೆ, ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ, ಮಾತು ಅವನೇ ಆಡಿಸ್ತಿದ್ದಾನೆ, ಮಾತು ಕೇಳ್ತಿದ್ದಾನೆ ನಮ್ಮದು. ಈ ಭಾವವೇ ಹೊರಟೋಯ್ತು ಅಂದರೆ ಮನುಷ್ಯ ದೇವರು ಅನ್ನೋ ವ್ಯವಸ್ಥೆಯನ್ನು ಡಿಲೀಟ್ ಮಾಡಿಬಿಡ್ತಾನೆ, ಮೆಸೇಜ್ ಡಿಲೀಟ್ ಮಾಡಿದ ಹಾಗೆ. ಮನುಷ್ಯನಿಗೆ ಅದು ಆಗ್ತಾ ಇದೆ. ಅದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಯಾರಿಗೆ ಮನಸ್ಸಿನ ಭೂಮಿಕೆಯಲ್ಲಿ ಸಹಜವಾಗಿ ಶ್ರದ್ಧೆ ಮೂಡಿರ್ತದೆ, ಶ್ರದ್ಧೆ ಸಹಜ. ಆ ಶ್ರದ್ಧೆಯ ಬಳ್ಳಿ ಗಟ್ಟಿಮುಟ್ಟಾಗಿ ಬೆಳಿಬೇಕು. ಅದಕ್ಕೆ ಶ್ರೀಮದ್ ಭಾಗವತದ ಶ್ರವಣದಿಂದ, ಅಲ್ಲಿ ಹೇಳಿರುವ ವಿಷಯಗಳ ಮನನದಿಂದ ಹೃದಯ ಭೂಮಿಕೆಯಲ್ಲಿ ಬೆಳೆದಂಥ ಶ್ರದ್ಧೆಯ ಬಳ್ಳಿ ದಷ್ಟಪುಷ್ಟವಾಗ್ತದೆ. ಆ ಕಾರಣಕ್ಕೆ ಶ್ರೀಮದ್ ಭಾಗವತ ಸಾರ್ಥಕ ಅಂತಾರೆ. ಭಾಗವತದಲ್ಲಿ ಬರುವ ಕೆಲವು ಉಪಾಖ್ಯಾನಗಳು ಎಷ್ಟು ಪರಿಣಾಮಕಾರಿ ಅಂತನ್ಲಿಕ್ಕೆ ಅನುಸಂಧಾನ ಮಾಡ್ತಾ ಬರೋಣ. ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದಂತಹ ಪುರಾಣ ಶ್ರೀಮದ್ ಭಾಗವತ. ಕರ್ದಮ ಅಂತ ಒಬ್ಬ ಋಷಿಗಳಿದ್ರು, ಪ್ರಜಾಪತಿಗಳವರು. ಪ್ರಜೆಗಳೆಲ್ಲ ಅವರಿಂದ ಉತ್ಪತ್ತಿಯನ್ನು ಪಡೆದರು, ಅದಕ್ಕೆ ಅವರನ್ನು ಪ್ರಜಾಪತಿ ಅಂತ ಕರೀತಾರೆ. ಸ್ವಯಂಭೂ ಅಂತ ಒಬ್ಬ ಮನು ತನ್ನ ಮಗಳು ದೇವಹೂತಿಯನ್ನು ಕೊಟ್ಟು ವಿವಾಹ ಮಾಡಿಸಿದ. ಅವನಿಗೆ 3 ಹೆಣ್ಣು ಮಕ್ಕಳಿದ್ರು. ಆಕೂತಿ ಅಂತ ಒಬ್ಬಳು, ಪ್ರಸೂತಿ ಅಂತ ಇನ್ನೊಬ್ಬಳು, ದೇವಹೂತಿ ಅಂತ ಒಬ್ಬಳು. ದೇವಹೂತಿಯನ್ನು ಕರ್ದಮ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿಸಿದ. ಕರ್ದಮ ದೇವಹೂತಿ ವಿವಾಹ ಮಾಡಿಕೊಂಡು ಬಹುದಿನಗಳ ಕಾಲ ತಪಸ್ಸಿನಲ್ಲಿ ರತರಾದರು. ಭಗವಂತ ಪ್ರಕಟನಾದ. ಕರ್ದಮರನ್ನು ಕೇಳಿದ, ನಿಮಗೇನು ಬೇಕಿತ್ತು ಅಂತ ತಪಸ್ಸು ಮಾಡ್ತಿದ್ದೀರಿ, ನೀನು ಮಗನಾಗಿ ಬಾ ಅಂತ ಕೇಳಿದರು. ನಾರಾಯಣ ಕರ್ದಮ ಋಷಿಗಳಿಗೆ ವರ ಕೊಟ್ಟಂತೆ ದೇವಹೂತಿಯಲ್ಲಿ ಮಗನಾಗಿ ಬಂದ. ಕಪಿಲ ಅಂತ ನಾಮಕರಣ ಮಾಡಿದರು ಕರ್ದಮ ಋಷಿಗಳು.
ನಿಮ್ಮಂತೆ ಭಗವಂತ ಹುಟ್ಟೋದಲ್ಲ. ಆದರೂ ಲೋಕಮೋಹನಕ್ಕೆ ದೇವಹೂತಿಯ ಗರ್ಭದಲ್ಲಿ ಬಂದು ಭೂಮಿಯಲ್ಲಿ ಮನುಷ್ಯರಂತೆ ತಾನೂ ಒಬ್ಬ ಅಂತ ವರ್ತನೆ ಮಾಡಿದ. ಕಪಿಲನನ್ನು ದೇವಹೂತಿ ಪ್ರಶ್ನೆ ಮಾಡಿ ಅನೇಕ ಉಪದೇಶಗಳನ್ನು ಪಡಿತಾಳೆ ಅಂತ ಭಾಗವತ ಹೇಳ್ತದೆ. ಅದನ್ನು ಕಪಿಲ ಗೀತಾ ಅಂತ ಕರೀತಾರೆ. ತಾಯಿಗೆ ಮಗನೇ ಉಪದೇಶ ಮಾಡಿಬಿಟ್ಟ. ಏನು ಉಪದೇಶದ ಸಾರ ಅಂದರೆ, ಮನುಷ್ಯನ ಮನಸ್ಸು ಎಲ್ಲೆಡೆಯಲ್ಲಿ ಹರಿಬಿಟ್ಬಿಟ್ರೆ ವಿಷಯಗಳ ಕಡೆಯಲ್ಲೆಲ್ಲ ಸಂಚಾರ ಮಾಡ್ತದೆ. ಆ ಮನಸ್ಸನ್ನು ನಿಯಂತ್ರಣಕ್ಕೆ ತರಬೇಕು. ಭಗವಂತನ ಗುಣೋಪಾಸನೆಯಲ್ಲಿ ಅದನ್ನು ಮುಡುಪುಗೊಳಿಸಬೇಕು. ಅದು ನಿಜವಾಗಲೂ ಸಂಸಾರದಲ್ಲಿದ್ದರೂ ಸಾಧನೆ ಮಾಡಿಕೊಳ್ಳುವ ಉಪಾಯ ಅಂತ ಹೇಳ್ದ. ತಾಯಿ ದೇವಹೂತಿ ಕೇಳ್ತಾಳೆ, ಮನಸ್ಸನ್ನು ನಿಯಂತ್ರಣಕ್ಕೆ ತಂದು ನಿನ್ನ ಗುಣೋಪಾಸನೆ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ. ನಿಯಂತ್ರಣಕ್ಕೆ ಬರಲಾರ್ದು. ಅದಕ್ಕೆ ಭಗವಂತ ಸಜ್ಜನರ ಸಂಘದಲ್ಲಿರು ಅಂದ್ರೆ ಆಗ್ತದೆ ಅಂತಂದ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾ. ಸಜ್ಜನರ ಸಂಘ ಮನುಷ್ಯನನ್ನು ಪರಿಣಾಮ ಮಾಡೇ ಮಾಡ್ತದಂತೆ. ಎಷ್ಟು ಸತ್ಸಂಗದಲ್ಲಿರ್ತೇವೆ ಅಷ್ಟು ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಇದಕ್ಕೊಂದು ಕಥೆ ಹೇಳ್ತದೆ ಭಾಗವತ. ಒಬ್ಬಳು ಹೆಣ್ಣುಮಗಳು, ಅವಳಿಗೆ ಒಂದು ಮಗುವಾಗಿತ್ತು. ಅವರ ಯಜಮಾನ ಇರಲಿಲ್ಲ. ಮನೆ ಕೆಲಸ ಮಾಡಿಕೊಂಡು ಬದುಕು ಕಟ್ಕೊಂಡಿದ್ಲಂತೆ ಪಾಪ. ತನ್ನ ಮಗ ಏನಾದರೂ ಮಾಡಿ ಬಹಳ ದೊಡ್ಡ ವ್ಯಕ್ತಿ ಆಗಬೇಕು, ಜ್ಞಾನಿ ಆಗಬೇಕು ಅಂತ ಆಸೆ ಅವಳಿಗೆ. ಯಾವ ತಾಯಿಗಿರಲ್ಲ ಮಕ್ಕಳ ಬಗ್ಗೆ ಬಹಳ ಆಸೆ. ಆ ರೀತಿ ಅಪೇಕ್ಷೆ ಪಟ್ಟು ದೇವರನ್ನು ಬೇಡ್ಕೊಳ್ತಾ ಇದ್ಲು. ಅವರಿದ್ದ ಊರಿಗೇನೆ ಭಗವಂತ 4-6 ಜನ ಯತಿಗಳನ್ನು ಕಳಿಸಿದ್ದಂತೆ. ಯತಿಗಳು ಊರಿಗೆ ಬಂದಾಗ ಮಳೆಗಾಲ ಶುರು ಆಯಿತು. ಮಳೆಗಾಲ ಬಂದರೆ ಯತಿಗಳು ಸಂಚಾರ ಮಾಡೋ ಹಾಗಿಲ್ಲ. ಚಾತುರ್ಮಾಸ್ಯ ವ್ರತ ಕೈಗೊಂಡ್ರಂತೆ. ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದ್ದೇವೆ, ಯಾರು ಬೇಕಾದರೂ ಬರ್ಬೋದು, ದಿನನಿತ್ಯ ಇಲ್ಲಿ ಭಗವಂತನ ಕಥೆ ಹೇಳ್ತೇವೆ, ಇಂಥ ಸಮಯಕ್ಕೆ ದೇವರ ಪೂಜೆ ಆಗ್ತದೆ, ನೀವೇನೇ ತತ್ವಗಳ ಜಿಜ್ಞಾಸೆ ಇದ್ದರೆ ಕೇಳ್ಕೊಳ್ಬೋದು ಅಂತ ಅವರು ಎಲ್ಲ ಕಡೆ ಹೇಳಿಬಿಟ್ರು. ಊರೂರಿನ ಜನಗಳೆಲ್ಲ ಬಂದು ಸೇರ್ತಿದ್ರಂತೆ. ಇವಳಿಗೆ ಆಸೆ ಆಯಿತು, ನನ್ನ ಮಗನ ಇವರು ಸೇವಕರಾಗಿ ಬಿಟ್ಬಿಟ್ರೆ ಹೇಗೆ ಅಂತ. ಆ ಯತಿಗಳಿಗೆ ಸೇವಕರನ್ನಾಗಿ ಬಿಟ್ಬಿಟ್ರಂತೆ. ನಿಮಗೆ ಕೊಟ್ಟಿದ್ದೇನೆ, ನೀವೇ ಏನಾದರೂ ಮಾಡಿ ನನ್ನ ಮಗನನ್ನು ಸರಿದಾರಿಗೆ ತೊಗೊಂಡು ಬರ್ರಿ ಅಂತ ಕೇಳಿಬಿಟ್ರು. ಅವಳು ಹೇಳುವ ಭಾವನೆ ನೋಡಿದರು, ಅವಳ ಮನಸ್ಸಿನಲ್ಲಿರೋ ಭಾವನೆ ನೋಡಿ ಆಯ್ತು ಇರಲಿ ಅಂತ ಒಪ್ಪಿದ್ರು. 4 ತಿಂಗಳು, ಚಾತುರ್ಮಾಸ್ಯ ಅಂದರೆ 4 ತಿಂಗಳು. ಬೆಳಗ್ಗೆ ಅವರು ಏಳುವಾಗ ಇವನು ಹೇಳ್ತಿದ್ದ, ಸ್ನಾನಕ್ಕೆ ಹೋಗುವಾಗ ಜೊತೆಗೇ ಹೋಗ್ತಿದ್ದ. ಬಾಯಲ್ಲಿ ಹರಿನಾಮ ಅವರು ಹೇಳ್ತಿದ್ರೆ, ಮಂತ್ರ ಸ್ತೋತ್ರ ಹೇಳ್ತಿದ್ರೆ ಕಿವಿ ತುಂಬ ಕೇಳ್ತಿದ್ದ. ಬಂದ ಮೇಲೆ ಅವ್ರೇನು ಜಪ ಮಾಡ್ತಾರೆ ಅದನ್ನು ನೋಡ್ತಾ ಕೊಡ್ತಿದ್ದ. ಆಮೇಲೆ ಅವರೇನೋ ವ್ಯಾಖ್ಯಾನ ಮಾಡ್ತಿದ್ರೆ ಪಾಠಗಳನ್ನು, ಅದನ್ನು ಕೇಳ್ತಿದ್ದ. ಮತ್ತೆ ಸ್ನಾನ, ಮಧ್ಯಾಹ್ನದ ಪೂಜೆ, ಆಮೇಲೆ ಭೋಜನ. ಇಡೀ ಅವನ ಬದುಕಿನೊಳಗೆ ಆ 4 ತಿಂಗಳು ಅಷ್ಟು ದಿನ ಅವನು ಏನು ಬೇರೆ ಆಗಿದ್ದ ಅದನ್ನೆಲ್ಲ ಬದಲಾವಣೆ ಮಾಡಿಬಿಟ್ಟು. ಸಾಯಂಕಾಲ ತತ್ವೋಪದೇಶ, ಬೆಳಗ್ಗೆ ಎಲ್ಲ ಸ್ನಾನ, ಜಪ, ಆರಾಧನಾ, ಪೂಜೆ, ಬಂದಂಥ ಬೇರೆ ಬೇರೆ ಭಕ್ತರ ಜೊತೆಗೆ ಮಾತನಾಡಿಸೋದು, ಸದಾ ಹರಿಭಕ್ತಿಯ ವಾತಾವರಣ ಮೂಡಿಬಿಡ್ತು. ಇದನ್ನು ನೋಡಿ ನೋಡಿ ಆ ಮಗು ತನ್ನಲ್ಲಿ ಬದಲಾವಣೆ ಆಗೋ ಹಾಗಾಯಿತು. ಬದಲಾವಣೆ ಆದ ಕೂಡಲೇ ಅವರು ಚಾತುರ್ಮಾಸ್ಯ ಮುಗಿಲಿಕ್ಕೆ ಬಂದಾಗ ಹತ್ತಿರ ಕರೆದ್ರಂತೆ. ಇಷ್ಟು ದಿನ ನಮ್ಮ ಜೊತೆಗಿದ್ದಿ, ನಮ್ಮ ಸೇವೆನೂ ಮಾಡ್ತಾ ಇದ್ದಿ, ನಿನಗೆ ನಾವು ವರ ಕೊಡ್ತಿದ್ದೇವೆ, ನಿನಗೊಂದು ಮಂತ್ರ ಕೊಟ್ಟು ಹೋಗ್ತೇವೆ, ನಿನಗದು ಉಪಯೋಗಕ್ಕೆ ಬರ್ತದೆ. 12 ಅಕ್ಷರದ ಮಂತ್ರವನ್ನು ಉಪದೇಶ ಮಾಡಿದ್ರಂತೆ. ಆ 12 ಅಕ್ಷರದ ಮಂತ್ರದ ಪ್ರಭಾವದಿಂದ ಆತ ಇವತ್ತು ನಾರದ ಅಂತಾದ ಅಂತ ಭಾಗವತ ಹೇಳ್ತದೆ. ಮನೆ ಕೆಲಸ ಮಾಡಿಕೊಂಡಿದ್ದ ತಾಯಿ ತನ್ನ ಮಗನನ್ನು ಚಾತುರ್ಮಾಸ್ಯಕ್ಕೆ ಅಂತ ಬಂದ ಯತಿಗಳ ಜೊತೆಗೆ ಸೇರಿಸಿದ್ದಕ್ಕೆ
ಮೂರು ಲೋಕ ಸಂಚಾರ ಮಾಡುವಂಥ ನಾರದ ಅಂತ ಆದ್ನಂತೆ. ಆ 12 ಅಕ್ಷರದ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಇದು ಭಾಗವತದಲ್ಲಿ ಬೀಜ ಅಂತ ಹೇಳ್ತಾರೆ. ಒಂದು ದೊಡ್ಡ ಮರ ಬೆಳೆದಿದೆ ಅಂದರೆ ಅದರ ಹಿಂದೆ ಬೀಜ ಇರಲೇಬೇಕು. ಭಾಗವತ ಬಹಳ ದೊಡ್ಡ ಮರ. ಈ ಮರ ಬೆಳೆದದ್ದು ಯಾವುದರಿಂದ? 12 ಸ್ಕಂಧ, 12 ಅಕ್ಷರದ ಮಂತ್ರದಿಂದ ಬೆಳೀತಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರ ಯಾವಾಗಲೂ ಹೇಳಬೇಕು ನೀನು ಬಾಯಲ್ಲಿ ಎಂದಿದ್ರಂತೆ. ಬಿಡದೆ ಯಾವಾಗಲೂ ಆ ಮಂತ್ರ ಜಪ ಮಾಡ್ತಾನೇ ಇದ್ದ. ವಿಚಿತ್ರ ಅಂದರೆ ಅವನ ತಾಯಿಗೆ ಸರ್ಪ ಕಚ್ಚಿ ಸಾವು ಬಂತು, ಅಕಾಲ ಮೃತ್ಯು. ಇವನು ಧೃತಿಗೆಡಲಿಲ್ಲ. ದಿನಾ ಯೋಗಿಗಳ ಉಪದೇಶ ಕೇಳಿ ಮನಸ್ಸು ದೃಢ ಆಗಿತ್ತು. ಸಾವಿಗೆ ಹೆದರಲಿಲ್ಲ, ಅಂಜಲಿಲ್ಲ. ತಾಯಿಗೆ ದೇಹಕ್ಕೆ ಮಾಡೋ ಸಂಸ್ಕಾರಗಳನ್ನು ಮಾಡಿ ಪುನಃ ಕಾಡಿನಲ್ಲಿ ತಪಸ್ಸಿಗೆ ಅಂತ ಹೋದ. ಆ ತಪಸ್ಸಿನ ಪ್ರಭಾವ, ಆ ಮಂತ್ರ ಪ್ರಭಾವ, ಆಕಾಶದಲ್ಲಿ ಮಿಂಚಿನಂತೆ ನಾರಾಯಣನ ದರ್ಶನ ಆಯಿತು, ವಾಸುದೇವನ ದರ್ಶನ. ನಿನಗೆ ಈ ಜನ್ಮದಲ್ಲಿ ಇಷ್ಟೇ ನನ್ನ ದರ್ಶನ, ದೇಹ ಕಳೆದು ಬಾ, ಸದಾ ನೀನು ಕರೆದಾಗ ನಿನ್ನ ಹಿಂದೆ ಇರ್ತೇನೆ ನಾನು ಅಂತಂತ ವರ ಕೊಟ್ಟನಂತೆ. ಕಪಿಲನಾಮಕ ಭಗವಂತ ಹೇಳುವಾಗ ಸಜ್ಜನರ ಸಂಘದಿಂದ ಏನೆಲ್ಲ ಆಗ್ತದೆ ಅನ್ನಲಿಕ್ಕೆ ಇದನ್ನು ಉದಾಹರಣೆಯಾಗಿ ಅನುಸಂಧಾನ ಮಾಡಲಿ ಅಂತಂತಾರೆ. ಹಾಗಾಗಿ ಸತ್ಸಂಗ, ಸತ್ಸಹವಾಸ, ಮಹಾತ್ಮರ ಜೊತೆಗಿರೋದು ಅವೇ ನಮ್ಮನ್ನು ಸರಿದಾರಿಗೆ ತರ್ತದೆ ಅಂತ ಉದಾಹರಣೆಯಾಗಿ ಭಾಗವತ ಬಹಳ ಕೊಡ್ತದೆ. ಪ್ರಹ್ಲಾದ ಸತ್ಸಮಾಗಮ, ಸತ್ಸಂಗ, ಸತ್ಸೇವಾದಿಂದಲೇ ಇಷ್ಟು ದೊಡ್ಡವನಾಗಿ ಬೆಳೆದನಂತೆ. ಧ್ರುವಕುಮಾರನ ಕಥೆ ಭಾಗವತದಲ್ಲಿ ಬರ್ತದೆ. 6 ತಿಂಗಳು ತಪಸ್ಸು ಮಾಡಿ ನಾರಾಯಣನನ್ನು ಕಂಡ. 6 ತಿಂಗಳು ತಪಸ್ಸಿಗೆ ದೇವರು ಕಾಣಬೇಕಾದ್ರೆ ಅವನಿಗಂಥ ಉಪದೇಶ ಮಾಡಿದವ್ರು ಯಾರು? ಇದೇ ನಾರದರೆ. 12 ಅಕ್ಷರದ ಮಂತ್ರವನ್ನು ಧ್ರುವನಿಗೆ ಕೊಟ್ಟು 5 ವರ್ಷದ ಬಾಲಕನಿಗೆ 6 ತಿಂಗಳು ತಪಸ್ಸು ಮಾಡಿಸಿ ವಾಸುದೇವನನ್ನು ಕಾಣೋ ಹಾಗೆ ಮಾಡಿದ್ರಂತೆ. ಅಂದರೆ ಸಜ್ಜನರ, ಮಹಾತ್ಮರ ಸೇವೆ, ಮಹಾತ್ಮರ ಮಾರ್ಗದರ್ಶನ, ಸತ್ಸಂಗ ಎಷ್ಟು ಫಲ ಕೊಡ್ತದೆ ಅಂತಂದಕ್ಕೆ ಇದು ಒಂದು ನಿದರ್ಶನ ಅಂತಂತಾರೆ. ರಹುಗಣ ಅಂತ ಒಬ್ಬ ರಾಜ, ಭರತ ಚಕ್ರವರ್ತಿ ಅಂದರೆ ಜಡಭರತನಾದಾಗ ಉಪದೇಶ ಮಾಡಿದ್ನಂತೆ ರಾಜನಿಗೆ. ಅವನು ಇಡೀ ತನ್ನ ಬದುಕನ್ನೇ ಬದಲಾಯಿಸಿಕೊಂಡ ರಾಜ ಅಂತ ಹೇಳ್ತಾರೆ. ಆ ರಾಜ ಒಂದು ಮಾತು ಹೇಳ್ತಾನೆ, 100 ವರ್ಷ ಮನುಷ್ಯ ಆಯುಷ್ಯ ಪಡ್ಕೊಂಡು ಬಂದರೂ ಒಂದು ಕ್ಷಣವೂ ಭಗವಂತನ ದರ್ಶನಕ್ಕಾಗಿ ಭಗವದ್ಭಕ್ತರ ಸಂಘ ಮಾಡದೆ ಹೋದರೆ 100 ವರ್ಷವೂ ವ್ಯರ್ಥ ಅಂತ. 100 ವರ್ಷದಲ್ಲಿ ಯಾವುದಾದ್ರೂ ಒಂದು ಕ್ಷಣ ಭಗವದ್ಭಕ್ತರ ಜೊತೆಗೂಡಿದ್ದ ಅಂದರೆ 100 ವರ್ಷ ಸಾರ್ಥಕ ಅಂತ ಹೇಳ್ತಾನೆ. ಈ ಮಾತು ಮನುಷ್ಯ ಅರ್ಥೈಸ್ಕೊಳ್ಬೇಕು. ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಭಕ್ತರ ಸಂಘದಲ್ಲಿ ತೊಡಗಬೇಕು. ಅವರ ಬಾಯಿಂದ ಬರುವ ಭಗವಂತನ ಕಥೆಗಳಲ್ಲಿ ರತರಾಗಬೇಕು. ಅವರು ಇರುವಂತೆ ಇರಲಿಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತಾರೆ. ಇದಕ್ಕಿಂತ ಒಳ್ಳೆಯ ಉಪಾಯ ಮತ್ತೊಂದಿಲ್ಲ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತಾರೆ. ಕಂಡಲ್ಲೆಲ್ಲ ವಿಶ್ವರೂಪ ಕಾಂಬರೋ, ಉಂಡು ಹುಟ್ಟದ್ದೆಲ್ಲ ನಿನ್ನ ಯಜ್ಞ ಎಂಬರೋ, ಬಂಡೂಣಿ ಎಂದದಿ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ. ಪಾಂಡುರಂಗ, ರಂಗ ನಿನ್ನ ಕೊಂಡಾಡುವವರ ಮಂಗಳಾತ್ಮರ ಸಂಘ ಸುಖ ಕೊಡು ಅಂತ ಪ್ರಾರ್ಥನೆ ಮಾಡಬೇಕಂತ. ದೇವರಲ್ಲಿ ಬೇಡಬೇಕಾದದ್ರಲ್ಲಿ ಇದು ಒಂದು ಮುಖ್ಯ. ಯಾಕಂದರೆ ನಾವಾಗಿ ಸರಿ ದಾರಿಗೆ ಹೋಗ್ತೇವೆ ಅಂತಿಲ್ಲ ಅಂತಾರೆ ಮಹಾನುಭಾವರು. ಯಾರೋ ಒಬ್ಬರು ಸರಿ ದಾರಿ ಹಿಡಿದಿರ್ತಾರೆ,
ಅವ್ರ ಜೊತೆಗೂಡಿಬಿಟ್ರೆ ನಾವು ಅವ್ರ ದಾರಿಯಲ್ಲಿ ಹೋಗಿಬಿಡ್ತೇವಂತೆ. ಯಾಕಂದ್ರೆ ಅವ್ರು ಹೋಗೋ ದಾರಿ ಸರಿಯಾದದ್ದು ಅಂತ ಅವ್ರು ಕಂಡುಕೊಂಡಿರ್ತಾರೆ ಮಹಾತ್ಮರು. ನಮಗೆ ಆ ದಾರಿ ಕಾಣ್ತಿರಲ್ಲ. ಅವ್ರ ಜೊತೆಗೆ ನಾವು ಹೋಗ್ಲಿಕ್ಕೆ ಆಗ್ತದೆ. ಈ ಸತ್ಯವನ್ನು ಅರಿತು ಸತ್ಸಮಾಗಮ, ಸತ್ಸಂಗದ ಮಹತ್ವವನ್ನು ಭಾಗವತ ಅಲ್ಲಲ್ಲಿ ಹೇಳ್ತದೆ ಅಂತ ತಿಳಿಬೇಕು. ಇನ್ನು ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಮತ್ತೊಂದು ಉಪಾಯ ಏನು ಅಂದರೆ ಅವನ ಧ್ಯಾನ. ಭಾಗವತದಲ್ಲಿ ಅಲ್ಲಲ್ಲಿ ಧ್ಯಾನದ ಬಗ್ಗೆ ಹೇಳ್ತಾರೆ. 24 ಗಂಟೆಗಳಲ್ಲಿ ಮನುಷ್ಯ ಅರ್ಧ ಗಂಟೆಯಾದರೂ ಭಗವಂತನ ಧ್ಯಾನ ಮಾಡಬೇಕೋ ಬೇಡವೋ? ಇಷ್ಟಿಷ್ಟು ಅಂತ ಸಮಯ ಮೀಸಲಿಡ್ತೇವೆ ಬೇರೆ ಬೇರೆ ಇದಕ್ಕೆಲ್ಲ. ಇದನ್ನು ಮಾಡಲೇಬೇಕು ಅಂತ ನಾವೇ ಹಾಕ್ಕೊಂಡಿರ್ತೇವೆ ತಲೆ ಒಳಗೆ, ದಿನಾ ಮಾಡಬೇಕು ಇದನ್ನು ಅಂತ. ಬೇರೆ ಬೇರೆ ಇದಕ್ಕೆ ಪೇಪರ್ ಓದಲಿಕ್ಕೆ ಅಂತ ಇಟ್ಕೊಂಡಿರ್ತೀವಿ, ಹಾಳು ಹರಟೆ ಹೊಡಿಲಿಕ್ಕೆ ಅಂತ ಇಟ್ಕೊಂಡಿರ್ತೀವಿ, ಇವ್ರನ್ನ ಆಡ್ಕೊಳ್ಳಿಕ್ಕೆ ಅಂತ ಇಟ್ಕೊಂಡಿರ್ತೀವಿ, ಟ್ರಾವೆಲಿಂಗಿಗೆ ಅಂತ ಇಷ್ಟು ಸಮಯ ಇಟ್ಕೊಂಡಿರ್ತೀವಿ, ಟ್ರಾಫಿಕ್ಕಿನಲ್ಲಿ ಇಷ್ಟು ಅಂತ ಇಟ್ಕೊಳ್ತೀವಿ. ಎಲ್ಲ ಸಮಯ ಮೀಸಲು ಮಾಡ್ತೀವಿ ತಾನೆ. ಎಲ್ಲದಕ್ಕೂ ಸಮಯ ಹಾಕ್ತೀವಿ, ಭಗವಂತನ ಧ್ಯಾನಕ್ಕೆ ಅಂತ ಸಮಯ ಹಾಕಲ್ಲ. ಕಪಿಲ ತನ್ನ ಅಮ್ಮನಿಗೆ ಉಪದೇಶ ಇದನ್ನು ಮಾಡಿದ. ಸ್ತ್ರೀಯರಾಗಲಿ ಪುರುಷರಾಗಲಿ ನನ್ನನ್ನು ಹೃದಯದಲ್ಲಿ ಧ್ಯಾನ ಮಾಡಲಿ. ಧ್ಯಾನ ಅಂದರೆ ಏನು? ಭಗವಂತನನ್ನು ರಹಸ್ಯದಲ್ಲಿ ಮಾತನಾಡಿಸೋದೇ ಧ್ಯಾನ. ಪರ್ಸನಲ್ ಮೀಟಿಂಗ್ ಅಂತ ಒಂದು ಇತ್ತೀಚೆಗೆ ಬಹಳ ಪಬ್ಲಿಸಿಟಿ ಪಡೆದಿರುವ ಶಬ್ದ. ಅಲ್ಲಿ ಮತ್ತೆ CC ಕ್ಯಾಮ್ರಾ ಹಾಕಿರ್ತಾರೆ, ಹೆಸರು ಪರ್ಸನಲ್ ಮೀಟಿಂಗ್ ಅಂತ. ಭಗವಂತನೊಟ್ಟಿಗೆ ಪರ್ಸನಲ್ ಆಗಿ ಭೇಟಿ ಆಗಬಹುದಾದಂತಹ ಒಂದು ಅವಕಾಶ ಮನುಷ್ಯನಿಗೆ ಅದು ಧ್ಯಾನದಲ್ಲಿ ಸಿಗ್ತದೆ. ಆ ಧ್ಯಾನ ಯೋಗವನ್ನು ಕಪಿಲ ಉಪದೇಶ ಮಾಡ್ತಾನೆ. ಹೇಗೆ ಧ್ಯಾನ ಮಾಡಬೇಕು? ನನ್ನನ್ನು ಯಾವುದಾದ್ರೂ ಒಂದು ಆಸನದಲ್ಲಿ ಕೂಡಬಹುದಂತೆ. ಸ್ಥಿರಾಸನ, ಸ್ವಸ್ತಿಕಾಸನ, ಪದ್ಮಾಸನ, ಯಾವ ಆಸನ ಆದರೂ ಸರಿ. ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸ್ಬೇಕಂತೆ. ದೇಹದೊಳಗೆ ಆಡ್ತಿರುವ ಉಸಿರಿನ ಮೇಲೆ ಯಾವಾಗ ನಿಯಂತ್ರಣ ಬರ್ತದೆ, ಮನಸ್ಸು ಒಂದು ಅರ್ಥದಲ್ಲಿ ನಿಯಂತ್ರಣಕ್ಕೆ ಬರ್ತದೆ ಅಂತ ಅರ್ಥ. ಹಾಗಾಗಿ ಉಸಿರು, ನಾವು ಆಡ್ತಿರುವ ಉಸಿರು ನಮಗೆ ನಿಯಂತ್ರಣದಲ್ಲಿಲ್ಲ, ಅದರ ಅಬ್ಸರ್ವೇಷನ್ ಇಲ್ಲ. ಎಷ್ಟು ಆಡ್ತೀವಿ ಗೊತ್ತಿಲ್ಲ, ಎಲ್ಲ ಆಡ್ತದೆ ಗೊತ್ತಿಲ್ಲ, ಒಟ್ಟು ಆಡ್ತಾ ಇದೆ. ಸ್ವಲ್ಪ ಉಸಿರಿನ ಮೇಲೆ ಗಮನ ಹರಿಸ್ಬೇಕು. ಜಿತಾಸನೋ ಜಿತಶ್ವಾಸ, ಭಾಗವತ ಹೇಳುವ ಮಾತು. ಆಸನ ಗೆಲ್ಲು. ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತುಕೊಂಡ್ರೆ ಒಂದು 20 ನಿಮಿಷ ಮತ್ತೆ ಬದಲಾಯಿಸಬಾರ್ದಂತ ಆಸನವನ್ನು. ಈ ಕಡೆಯಿಂದ ಆ ಕಡೆ ಕಾಲ ಹಾಕ್ತಾನೆ, ಆ ಕಡೆಯಿಂದ ಈ ಕಡೆ ಕಾಲ ಹಾಕ್ತಾನೆ. ಇದೇ ಗೆಲ್ಲಿಲ್ಲ ಅಂದರೆ ಮೋಕ್ಷ ಮಾತ್ರ ಬೇಕು ಅಂತ ಬಯಸ್ತಾನೆ. ಮೋಕ್ಷದ ಆಸೆ ಇದೆ, ಒಂದು ಆಸನದಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು 20 ನಿಮಿಷ ಒಂದೇ ಆಸನದಲ್ಲಿ ಕೂಡೋ ಪ್ರಯತ್ನ ಮಾಡು, ಅಂದರೆ ಜಿತಾಸನ ಅಂತ ಆಗ್ತಾನೆ. ಉಸಿರು ಹೇಗೆ ಆಡ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡು, ಅಂದರೆ ಜಿತಶ್ವಾಸ ಅಂತ ಆಗ್ತಾನೆ. ಕಣ್ಣು, ಮೂಗು, ಕಿವಿ ಎಲ್ಲ ಇಂದ್ರಿಯಗಳು ಹರಿಬಿಟ್ಟಿದ್ದಾವೆ. ಅವುಗಳನ್ನು ಒಳಗಡೆಯಲ್ಲಿ ತಂದುಕೋ, ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಪ್ರತ್ಯಾಹಾರ ಉಸಿರಿಗೆ ಎಲ್ಲಿಗೆ ಬಂತು ಅಂದರೆ ಪ್ರತ್ಯಾಹಾರ ಸುಲಭ ಆಗ್ತದಂತೆ. ಕಣ್ಣು ನಾವು ಹೋಗು ಒಂದು ಕಡೆಗೆ ಹೋಗ್ತದೆ, ಉಸಿರಿಗೆ ಎದ್ದವನಿಗೆ ಮಾತ್ರ ಸಾಧ್ಯ. ಹಾಗಾಗಿ ಮನುಷ್ಯ ಧ್ಯಾನ ಮಾಡುವಾಗ ಇಂದ್ರಿಯಗಳ ಪ್ರತ್ಯಾಹಾರವನ್ನು ಪ್ರಯತ್ನ ಪಡಬೇಕು. ನೋಡಬೇಡ ಅಂದರೆ ನೋಡಬಾರ್ದು, ಕೇಳಿಸ್ಕೊಳ್ಬೇಡ ಅಂದರೆ ನಗಾರಿ ಬಡಿದ್ರೂ ಕೂಡ ಕೇಳಿಸ್ಕೊಳ್ಬಾರ್ದಂತೆ. ಅವನು ನಗಾರಿ ಬಡಿತಿರ್ಲಿ, ಅವನು ಬಡಿಯುವಾಗಲೇ ನಾನು ಧ್ಯಾನ ಮಾಡಿ ತೋರಿಸ್ತೇನೆ ಅಂತ ಅನ್ಬೇಕಂತೆ. ಎಂಥ ಸುವಾಸನೆನೇ ಬರಲಿ, ಆ ವಾಸನೆ ಬಂದರೂ ನನ್ನ ಮೇಲೆ ಅದೇನು ಪರಿಣಾಮ ಮಾಡಬಾರ್ದಂತೆ. ಎಂಥ ವಾಸನೆನೇ ಬರಲಿ, ದುರ್ವಾಸನೆ ಬರಲಿ, ಮನುಷ್ಯನಿಗೆ ಇದನ್ನು ಸಾಧಿಸ್ಕೊಳ್ಬೇಕು. ಇಲ್ಲೇ ಪಕ್ಕದಲ್ಲಿ ಒಂದು ಶಬ್ದ ಆಗ್ತಾ ಇದೆ, ನಿದ್ದೆ ಬರಲ್ಲ ಅಂತೇವೆ ನಾವು. ಶಬ್ದ ಮಾಡಿದರೂ ನಿದ್ದೆ ಬರ್ತದೆ ಅಂತಂದರೆ ಅವನು ಗೆದ್ದಿದ್ದಾನೆ ಅಂತ ಅರ್ಥ. ಅವನು ಗೆದ್ದಿದ್ದಾನೆ ಅಂತ ಅರ್ಥ. ಶಬ್ದ ಬಂದರೂ ನಿದ್ರೆ ಮಾಡ್ತೇನೆ. ಮನುಷ್ಯನ ಮನಸ್ಥಿತಿ, ದೇಹ, ಅವುಗಳ ಅಬ್ಸರ್ವೇಷನ್ ಬಹಳ ಮುಖ್ಯ. ಇದು ವಯಸ್ಸು ಮುಖ್ಯ ಅಲ್ಲ, ಇದಕ್ಕೆ ಮನಸ್ಸು ಮುಖ್ಯ. ಹಾಗಾಗಿ ಇಂದ್ರಿಯಗಳ ಪ್ರತ್ಯಾಹಾರ,
ಮನಸ್ಸಿನ ಪ್ರತ್ಯಾಹಾರ. ಮುಂದಿನ ಸ್ಟೆಪ್ಪು ನಮ್ಮ ದೇಹದೊಳಗೆ ಇಂಥಿಂಥ ಕಡೆಯಲ್ಲಿ ಭಗವಂತ ಚಕ್ರಗಳನ್ನು, ಕಮಲಗಳನ್ನು ಇಟ್ಟಿದ್ದಾನೆ. ಮೂಲಾಧಾರ, ನಾಭಿಕಮಲ, ಹೃದಯ ಕಮಲ, ಹಾಗೆಯೇ ಕಂಠಕಮಲ, ಭ್ರೂಮಧ್ಯ ಕಮಲ, ಶಿರಃಕಮಲ ಅಂತ ಚಕ್ರಗಳನ್ನು ಭಗವಂತ ಇರಿಸಿದ್ದಾನೆ. ಕೆಳಗಿರುವ ಮೂಲಾಧಾರ ಅಂದರೆ ಮೂತ್ರ ವಿಸರ್ಜನೆ ಮಾಡುವ ಭಾಗದ ಕೆಳಗಡೆ ಇದೆ. ಅಲ್ಲಿದೆ ಶಿರಃಪರ್ಯಂತರ ಬಹಳ ತೆಳುವಾದ ಒಂದು ನಾಡಿ ಇದೆ, ಅದನ್ನು ಸುಷುಮ್ನ ಅಂತ ಕರೀತಾರೆ. ಸುಷುಮ್ನೆಗೆ ಬ್ರಹ್ಮನಾಡಿ ಅಂತ ಹೆಸರು. ಅದರ 3 ಎಸಳುಗಳಲ್ಲಿ ಮಧ್ಯದ ಎಸಳು ಸುಷುಮ್ನ ಅಂತ. ಆ ನಾಡಿಯನ್ನು ಆಶ್ರಯಿಸಿರುವ ಚಕ್ರಗಳು ಈಗ ಹೇಳಿರುವ ಚಕ್ರ. ಅದರಲ್ಲಿರುವ ಹೃದಯ ಕಮಲ, ಅದು ಹೃದಯದಲ್ಲಿರುವಂತಹ ಚಕ್ರ, ಅದೊಂದು ಕಮಲ. ಆ ಕಮಲ ಯಾವಾಗಲೂ ಮೊಗ್ಗಾಗಿದೆ ಅಂತೆ. ನನ್ನ ಧ್ಯಾನ ಮಾಡಬೇಕಾದ್ರೆ ಆ ಹೃದಯ ಕಮಲವನ್ನು ಅರಳಿಸಿ ಆ ಕಮಲದೊಳಗೆ ನಾನಿದ್ದೇನೆ ಅಂತ ಧ್ಯಾನ ಮಾಡು ಅಂತಾನೆ ಭಗವಂತ. ಭಾಗವತದ ವಿಶೇಷವಾದ ಅಂಶ ಇದು. ಯಾರು ಹೃದಯ ಕಮಲದಲ್ಲಿ ದಿನಾ ನನ್ನ ಧ್ಯಾನ ಮಾಡ್ತಾರೆ ಅವರೊಟ್ಟಿಗೆ ನಾನು ಮಾತನಾಡಿಸ್ತೇನೆ. ನಾನು ಅವ್ರು ಹೇಳ್ದ ಹಾಗೆ ಕೇಳ್ತೇನೆ, ಅವರಂತೆ ನಡಿತೇನೆ, ಅವರಂತೆ ನುಡಿತೇನೆ, ನನ್ನಂತೆ ಅವರನ್ನು ನುಡಿಯೋ ಹಾಗೆ ಮಾಡ್ತೇನೆ. ಹೃದಯ ಕಮಲ ಅರಳಬೇಕಾದ್ರೆ ಏನಾಗಬೇಕು? ಹೊರಗಡೆ ಎಲ್ಲ ಕಮಲ ಅರಳಬೇಕಾದ್ರೆ ಸೂರ್ಯನ ಕಿರಣ ಬೀಳಲೇಬೇಕು. ಒಳಗಿರುವ ಕಮಲ ಅರಳಬೇಕಾದ್ರೂ ವಿಶೇಷವಾದ ಜ್ಞಾನದ ಕಿರಣ ಬೀಳಬೇಕಂತ. ಜ್ಞಾನದ ಕಿರಣ ಬಿದ್ದರೆ ಮಾತ್ರ ಹೃದಯ ಕಮಲ ಅರಳುತ್ತದೆ. ಸುಮ್ಮನೆ ಕಮಲ ಅರಳುತ್ತದ? ಎಂಥ ಟಾರ್ಚ್ ಹಾಕಿದರೂ ಕಮಲ ಅರಳಲ್ಲ. ಸೂರ್ಯನೇ ಬೇಕು, ಸೂರ್ಯನೇ ಬೇಕು. ಹೊರಗಿಂದೆಲ್ಲ ಕಮಲ ಅರಳಬೇಕಾದ್ರೆ ಸೂರ್ಯ ಬರಬೇಕು. ಒಳಗಿನ ಕಮಲ ಅರಳಲಿಕ್ಕೆ ಸೂರ್ಯ ಬೇಡವೇ? ಹಾಗಾಗಿ ಪರಿಶುದ್ಧವಾದ ತಿಳುವಳಿಕೆ, ಅದು ಪ್ರಕಾಶ ಇದ್ದ ಹಾಗೆ. ತಿಳುವಳಿಕೆ ಅಂದರೆ ಅದು ಯಾವಾಗಲೂ ಪ್ರಕಾಶ. ತಿಳುವಳಿಕೆ ಯಾವಾಗ ಬರ್ತದೆ? ಮನುಷ್ಯನಲ್ಲಿ ಸತ್ವಗುಣ ಜಾಸ್ತಿ ಆದಾಗ ಬರ್ತದೆ. ಸತ್ವ ಆಹಾರ, ಸಾತ್ವಿಕ ಆಹಾರ, ಸತ್ವಗುಣದ ಪ್ರಭಾವ ಅಂದ್ರೆ ಹೃದಯದಲ್ಲಿ ಜ್ಞಾನದ ಕಿರಣ ಬಂದ ಹಾಗೆ. ಆರೋ ಸೃಷ್ಟಿಯಾಗಿ ದೇಹದೊಳಗೊಂದು ಒಳ್ಳೆ ಪ್ರಭಾ ಶುರು ಆಗ್ತದೆ. ಆವಾಗ ಹೃದಯ ಕಮಲ ತಾನಾಗಿ ಅರಳುತ್ತದೆ. ಅಲ್ಲಿ ನಾನಿದ್ದೇನೆ ಅಂತಾನೆ ಭಗವಂತ. ಅಲ್ಲಿ ನಾನಿದ್ದೇನೆ, ನನ್ನನ್ನು ಪಾದದಿಂದ ಆರಂಭ ಮಾಡಿ ಶಿರಃಪರ್ಯಂತರ ಧ್ಯಾನ ಮಾಡು. ಹೇಗಿದ್ದಿ? ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ನಖ ಚಕ್ರವಾಲಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಇದೆಲ್ಲ ಭಗವಂತ ಹೇಳಿಕೊಟ್ಟ ಧ್ಯಾನದ ಪ್ರಕ್ರಿಯೆ. ಒಳಗಡೆ ಭಗವಂತ ಹೃದಯ ಕಮಲದೊಳಗೆ ಹೇಗಿದ್ದಾನೆ ಅಂತ ಕೇಳಿದ್ದಕ್ಕೆ ಪಾದದಿಂದ ತಾನು ಹೇಗಿದ್ದೇನೆ ಅನ್ನೋದನ್ನು ತಾನೇ ವರ್ಣನೆ ಮಾಡಿದ. ಪರಮಾತ್ಮ ಕುಳಿತಿದ್ದಾನಂತೆ ಹೃದಯ ಕಮಲದಲ್ಲಿ ಯಾವಾಗಲೂ. ಕಮಲದಲ್ಲಿ ಕುಳಿತ ದೇವರ ಪಾದಗಳು ಕಮಲದಂತೆ ಇದ್ದಾವಂತೆ. ಮೃದುವಾದ ಪಾದ, ಪಾದದ ಕೆಳಭಾಗ ಅಂಗಾಲಿನಲ್ಲಿ ಧ್ವಜ, ವಜ್ರ, ಅಂಕುಶ ಚಿಹ್ನೆಗಳು. ಸೂರ್ಯನಂತೆ ಬೆಳಗುತ್ತಾ ಇದೆ ಅಂತೆ ದೇವರ ಪಾದ. ಪಾದದ ಮೇಲ್ಭಾಗಗಳ ನಖ, ಆ ನಖಗಳಿಂದ ಹೊರಹೊಮ್ಮುತ್ತಾ ಇದೆ ರಾಶಿ, ತೇಜೋ ರಾಶಿ. ಪಾದದ ಪ್ರಭಾವ ಎಷ್ಟು? ಅದೇ ಪಾದ ತೊಳೆದು ಬಂದ ನೀರೇ ಗಂಗೆ ಆಯ್ತಂತೆ. ಗಂಗೆಯನ್ನು ಶಿವ ಹೊತ್ತದ್ದಕ್ಕೆ ಅವನಿಗೆ ಶಿವ ಅಂತ ನಾಮ ಬಂತಂತೆ. 3 ಲೋಕವನ್ನೇ ಪಾಪ ಕಳೆದು ಪವಿತ್ರೀಕರಿಸುವ ಶಕ್ತಿ ದೇವರ ಪಾದೋದಕಕ್ಕಿದೆ ಅಂತ. ಇಂಥ ಪಾದ, ಗಂಗೆ 3 ಲೋಕವನ್ನು ಪವಿತ್ರೀಕರಿಸ್ತಾ ಇದ್ದಾಳೆ. ಬರೀ ನೀರಲ್ಲ, ದೇವರ ಪಾದೋದಕ. ಪಾದೋದಕಕ್ಕೆ ಇಷ್ಟು ಪವಿತ್ರೀಕರಿಸೋ ಶಕ್ತಿ ಇದೆ ಅಂದರೆ ದೇವರ ಪಾದ ಇನ್ಯಾಗಿರಬೇಡಪ್ಪ. ಕಲ್ಲು ತುಳಿದ್ರೆ ಅಹಲ್ಯ ಆಯ್ತಲ್ಲ, ಅದು ಈ ಪಾದದಿಂದಲೇ. ಪುಂಡಲೀಕನಿಗೆ ಅನುಗ್ರಹ ಮಾಡ್ತಲ್ಲ, ಇದೇ ಪಾದ. ಗುಹ ತೊಳೆದ ಪಾದ, ಅದು ಇದೇ ಪಾದ. ಕಾಳಿಂಗನ ಹೆಡೆ ಮೇಲೆ ತುಳಿತಲ್ಲ, ಇದೇ ಪಾದ. ಶಕಟನನ್ನು ಕೊಂದಿತ್ತಲ್ಲ, ಇದೇ ಪಾದ. ಹೀಗೆ ಪಾದ ಚಿಂತನೆಯನ್ನು ಮಾಡ್ತಾ ಬರಬೇಕಂತೆ.
ಪಾದದ ಮೇಲ್ಭಾಗಗಳ ಉಗುರುಗಳಲ್ಲಿ ಹೊರಹೊಮ್ಮುವ ತೇಜೋ ರಾಶಿ ನಮ್ಮ ಒಳಗಿರುವ ಆ ಕತ್ತಲೆಯನ್ನು, ದುಃಖದ ಕತ್ತಲೆಯನ್ನು, ಅಜ್ಞಾನದ ಕತ್ತಲೆಯನ್ನು ಕಳೀತದೆ ಅಂತ ಧ್ಯಾನ ಮಾಡಬೇಕಂತ. ಪಾದದ ಮೇಲ್ಭಾಗ ಎಲ್ಲ ಪ್ರಪದ, ಆಮೆಯಂತೆ ಇದೆ, ತಾಂಬೇಲಿನಂತೆ. ಗುಲ್ಫಗಳು, ಭಗವಂತನ ಪಾದದ ಈ ಭಾಗ ಆ ಭಾಗಗಳ ಗುಲ್ಫಗಳನ್ನು ಧ್ಯಾನ ಮಾಡಬೇಕು. ಹಾಗೆ ಮೊಣಕಾಲು, ಅಪ್ರಾಕೃತನಾದ, ಚಿನ್ಮಯನಾದ, ಗುಣಪೂರ್ಣನಾದ, ದೋಷದೂರನಾದ ಶ್ರೀಹರಿಯ ಮೊಣಕಾಲುಗಳು. ಲಕ್ಷ್ಮಿ ಯಾವಾಗಲೂ ಆ ಪಾದಗಳನ್ನು ಸೇವೆ ಮಾಡ್ತಾಳೆ ಅಂತ ಧ್ಯಾನ ಮಾಡಬೇಕಂತೆ. ಮೊಣಕಾಲುಗಳನ್ನು ಬೇಸರ ಇಲ್ಲದೆ ಸೇವೆ ಮಾಡ್ತಾ ಇದ್ದಾಳಂತೆ, ತನ್ನ ಪತಿಯ ಸೇವೆ. ಕೋಟಿ ಕೋಟಿ ಭೃತ್ಯರಿರಳು ಹಾಟಕಾಂಬರನ ಸೇವೆ, ತಾನೇ ಸಾಟಿ ಇಲ್ಲದೆ ಮಾಡುತ್ತಿಹಳೋ, ಏನು ಧನ್ಯಳೋ ಲಕ್ಷ್ಮಿ. ಪ್ರಪಂಚದ ಐಶ್ವರ್ಯದ ದೇವತೆ ಲಕ್ಷ್ಮಿ ಕೋಟಿ ಕೋಟಿ ತನ್ನ ಕೈ ಕೆಳಗೆ ಆಳು ಕಾಳುಗಳಿದ್ದರೂ ನನ್ನ ಹೃದಯದಲ್ಲಿರುವ ನಾರಾಯಣನ ಮೊಣಕಾಲುಗಳನ್ನು ತಾನೇ ಸೇವೆ ಮಾಡ್ತಾಳೆ. ಅಂಥ ಮೊಣಕಾಲು ಅಂತ ಧ್ಯಾನ ಮಾಡಬೇಕಂತೆ. ಆ ಭಗವಂತನ ಮೊಣಕಾಲು, ತೊಡೆಗಳು, ಲೋಕದಲ್ಲಿ ಎಷ್ಟು ಬಲ ಇದೆ ಪ್ರಾಣಿಗಳಲ್ಲಿ, ಆ ಎಲ್ಲ ಬಲಗಳು ಒಂನಾಲ್ಕು ಅಂಶವೂ ಅಲ್ಲ, ಅಷ್ಟು ಬಲ ಭಗವಂತನ ತೊಡೆಗಳಲ್ಲಿದೆ ಅಂತ. ದಷ್ಟಪುಷ್ಟವಾದ ತೊಡೆ. ಪರಮಾತ್ಮ ಹುಟ್ಟಂಥ ಪೀತಾಂಬರ, ಹೇಗೆ ಹುಟ್ಟಿದಾನ ಪೀತಾಂಬರ ಅಂತ ಭಾಗವತ ಹೇಳ್ತದೆ ಧ್ಯಾನ ಮಾಡುವಾಗ. ಎಲ್ಲೂ ಮುದುಡೆ ಆಗಿಲ್ಲಂತೆ. ವ್ಯಾಲಂಬಿ ಪೀತವರವಾಸ ಶಿವಲ್ಗಿತೇನ, ನೀರಿಗೆ ಬಂದಿದೆ ಅಂತೆ. ಸರಿಯಾಗಿ ಪೀತಾಂಬರ ತೊಟ್ಟಿದ್ದಾನೆ ಅಂತ ಧ್ಯಾನ ಮಾಡಬೇಕಂತ. ನಡುಪಟ್ಟಿ, ನಿತಂಬ, ತೆಳುವಾದ ಉದರ ಬಹಳ ತೆಳುವಾಗಿದೆ ಅಂತೆ. ಉದರಂ ಚಿಂತೆ ಮೀಶಸ್ಯ, ಧ್ಯಾನ ಮಾಡುವಾಗ ಉದರ ಚಿಂತನೆ ಮಾಡಬೇಕು. ಉದರದ ಮಧ್ಯದಲ್ಲಿ ನಾಭಿ, ಆ ಉದರದ ಒಳಗೆ 14 ಲೋಕವನ್ನು ಹೊತ್ತಿದ್ದಾನೆ, ಜಗದುದರ ಅಂತ ಕರೀತಾರೆ. ನಾಭಿಯ ಮೇಲ್ಭಾಗದಲ್ಲಿ 3 ರೇಖೆಗಳು, ಅದನ್ನು ತ್ರಿವಳಿಗಳು, ತ್ರಿರೇಖಾ. ನಾಭಿಯಿಂದ ಹೊರಹೊಮ್ಮಿದೆ ಒಂದು ಕಮಲ. ಆ ಕಮಲದಲ್ಲಿ ಲೋಕವನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಇದ್ದಾನೆ. 4 ಮುಖದಿಂದ ಇದೇ ನಾರಾಯಣನನ್ನು ಸ್ತೋತ್ರ ಮಾಡ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕಂತ. ನಾಭಿಯ ಮೇಲ್ಭಾಗದ ತ್ರಿರೇಖೆಗಳು, ಅದರ ಮೇಲ್ಭಾಗದಲ್ಲಿ ವಿಶಾಲವಾದ ವಕ್ಷಸ್ಥಳ. ಆ ವಕ್ಷಸ್ಥಳದ ಮೇಲೆ ಭಗವಂತ ಉದರದ ತುಂಬ ಪದಕಗಳನ್ನು ಧರಿಸಿದ್ದಾನೆ, ಮುತ್ತಿನ ಹಾರಗಳನ್ನು ಧರಿಸಿದ್ದಾನೆ, ನವರತ್ನ ಖಚಿತವಾದಂಥ ಅನೇಕ ಸರಗಳನ್ನು ಧರಿಸಿದ್ದಾನೆ ಅಂತ ಧ್ಯಾನ ಮಾಡಬೇಕಂತ. ವಕ್ಷಸ್ಥಳದಲ್ಲಿ ಲಕ್ಷ್ಮಿ, ಅವಳ ಕೃಪಾದೃಷ್ಟಿ ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕು, ಲಕ್ಷ್ಮಿಯ ಸನ್ನಿಧಾನ. ಹಾಗೆ ಭಗವಂತನ ಭುಜಗಳಿಗೆ ಧರಿಸಿದಂತಹ ನಾಗಾಭರಣ, ಕೈಗಳಿಗೆ ಹಾಕಿದಂಥ ಬಂಗಾರದ ಕಡಗಗಳು, ಬೆರಳುಗಳಿಗೆ ಹಾಕಿದಂಥ ಉಂಗುರಗಳು, 12 ಸೂರ್ಯರಂತೆ ಬೆಳಗುವ ಭಗವಂತನ ಅಂಗೈ, 4 ಭುಜಗಳು, 4 ಕೈಗಳು, 4 ಆಯುಧ, ಶಂಖ, ಚಕ್ರ, ಗದಾ, ಪದ್ಮ ಅಥವಾ ಖಡ್ಗ. ಶಂಖವನ್ನು ಚಿಂತನೆ ಮಾಡ್ತಾ ಇರಬೇಕಂತೆ. ಶಂಖ ಚಿಂತನೆ ಮಾಡಿದರೆ ನಾವು ಎಲ್ಲ ಥರದ ಪಾಪಗಳನ್ನು ಕಳ್ಕೊಂಡು ಪವಿತ್ರರಾಗ್ತೇವಂತೆ. ಪಾಂಚಜನ್ಯ ಅಂತ ಭಗವಂತನ ಶಂಖದ ನಾಮ. ದಿನಾ ಕಣ್ಣು ಮುಚ್ಚಿದಾಗ ಪಾಂಚಜನ್ಯ ನೆನಪಾಗಬೇಕು. ಪಾಂಚಜನ್ಯ ಶಂಖ ಚಿಂತನೆ ಮಾಡಿದರೆ ಪವಿತ್ರರಾಗ್ತೀವಿ. ಶಂಖದಲ್ಲಿ ಸ್ವಲ್ಪ ದಿನ ನೀರು ಹಾಕಿ ಮನೆಯೆಲ್ಲ ಸಿಂಪಡಿಸ್ಬೇಕು ಅಂತ ಅದಕ್ಕೇನೆ. ಭಗವಂತನ ಆಯುಧ. ಶಂಖದಲ್ಲಿ ಸಿಂಪಡಿಸಿದ ನೀರು ಪ್ರೋಕ್ಷಣೆ ಮಾಡಿಕೊಂಡ್ರೆ ರೋಗಗಳು ಕಳೀತಾರೆ. ಶಂಖದಲ್ಲಿ ಅಂಥ ಶಕ್ತಿ. ಶಂಖನಾದ ದಿನಾ ಮನೆಯಲ್ಲಿ ಮಾಡಿದರೆ ಭೂತ ಪ್ರೇತ ಪಿಶಾಚಿಗಳು ಓಡಿ ಹೋಗ್ತಾರೆ. ಹಾಗಾಗಿ ಶಂಖನಾದ, ಶಂಖೋದಕ, ಶಂಖದ ಸ್ಮರಣೆ, ಯಾಕೆಂದರೆ ಭಗವಂತನ ಆಯುಧ. ಇದು ದೇವರಲ್ಲಿ ಭಕ್ತಿ ಸಲ್ಲಿಸುವ ಪದ್ಧತಿ. ಹಾಗಾಗಿ ದಿನಾ ಶಂಖನಾದ ಮಾಡಬೇಕು. ಭಗವಂತನ ವಿಶೇಷವಾದಂಥ ಆಯುಧ, ಅದನ್ನು ಧ್ಯಾನ ಮಾಡಬೇಕು. ಹಾಗೆ ಚಕ್ರದ ಧ್ಯಾನ ಹೇಗೆ ಮಾಡಬೇಕು? ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಂತ ಚಕ್ರ ಚಿಂತನೆ ಮಾಡಬೇಕು. ಮಹಾಜ್ವಾಲ ಒಳಗಡೆಯಲ್ಲಿ ಬೆಂಕಿಯಂತೆ ಪ್ರಜ್ವಲಿಸ್ತಾ ಇದೆ ಅಂತೆ ಸುದರ್ಶನ.
ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ. ನಮ್ಮ ಎಲ್ಲ ಥರದ ಅಜ್ಞಾನದ ಕತ್ತಲೆಯನ್ನು ಕತ್ತರಿಸಿ ಒಗಿತದೆ ಅಂತ ಧ್ಯಾನ ಮಾಡಬೇಕು. ಚಕ್ರ ಚಿಂತನೆ, ಗದಾ ಚಿಂತನೆ ಮಾಡಬೇಕು. ಇನ್ನೊಂದು ಕೈಯಲ್ಲಿ ಗದೆ, ಆ ಧರಿಸಿದ ಗದೆ ಭಗವಂತ ಅಸುರ ಸಂಹಾರ ಮಾಡಿ ಮಾಡಿ ಅದರ ರಕ್ತದ ಕಲೆಗಳೆಲ್ಲ ಇನ್ನೂ ಅಂಟಿದೆ ಅಂತ. ನಮ್ಮ ಶತ್ರುಗಳನ್ನು ಅದೇ ಗದೆಯಿಂದ ಸಂಹರಿಸಲಿ ಅಂತ ಧ್ಯಾನ ಮಾಡಬೇಕಂತೆ. ಶತ್ರು ಸಂಹಾರ ಆಗ್ತದೆ. ಹಾಗೆ ಪದ್ಮ ಚಿಂತನೆ ಅಥವಾ ಖಡ್ಗ. ನಮ್ಮ ಮನಸ್ಸು ಮೃದು ಮೃದುವಾಗಿರಬೇಕಾದ್ರೆ ಭಗವಂತನ ಕೈಯಲ್ಲಿರುವ ಪದ್ಮ ಚಿಂತನೆ ಮಾಡಬೇಕಂತೆ. ಮನಸ್ಸು ಹಗುರಾಗಿರಬೇಕು, ಕಲುಷಿತ ಆಗಬಾರ್ದು. ಅಂದರೆ ಭಗವಂತನ ಕೈಯಲ್ಲಿರುವ ಮೃದು ಕಮಲವನ್ನು ಧ್ಯಾನ ಮಾಡಬೇಕು. ಖಡ್ಗ ಚಿಂತನೆ ಮಾಡಿದರೆ ಪಾಪಗಳ ಬೆಟ್ಟವನ್ನು ಕತ್ತರಿಸ್ತಾನೆ ಅಂತ ಧ್ಯಾನ ಮಾಡಲಿಕ್ಕಾಗ್ತದೆ. ಹೀಗೆ ಶಂಖ ಚಕ್ರ ಮೊದಲಾದ ಆಯುಧಗಳ ಧ್ಯಾನ. ಹೀಗೆ ಭಗವಂತನ ಕಂಠದ ಕೆಳಭಾಗದಲ್ಲಿ ಕೌಸ್ತುಭ ಅಂತ ಮಣಿ ಕಟ್ಟಿದಾನಂತೆ. 12 ಸೂರ್ಯರ ಪ್ರಭೆಯನ್ನು ಹೊತ್ತ ಮಣಿ ದೇವರ ಕಂಠದಲ್ಲಿದೆ ಅಂತ ಧ್ಯಾನ ಮಾಡಬೇಕು. ಶಂಖದಂಥ ಭಗವಂತನ ಕಂಠದಲ್ಲಿ ತ್ರಿವಳಿಗಳಿವೆ ಅಂತೆ. ಮತ್ತೆ ತ್ರಿರೇಖೆಗಳು, ನಾಭಿಯ ಮೇಲ್ಗಡೆ ತ್ರಿರೇಖೆ, ಶಂಖದ ಕಂಠದಲ್ಲಿರುವಂಥ ತ್ರಿರೇಖೆಗಳ ಧ್ಯಾನ ಆಗಬೇಕು. ಅನಂತ ಕೋಟಿ ಚಂದ್ರರ ಲಾವಣ್ಯವನ್ನು ತಿರಸ್ಕರಿಸುವ ದೇವರ ಮುಖಾರವಿಂದವನ್ನು ಧ್ಯಾನ ಮಾಡಬೇಕಂತ. ಆ ಮುಖಾರವಿಂದ ಅಷ್ಟು ಸುಂದರವಾದ ಮುಖ ಎಲ್ಲ ಸೌಂದರ್ಯವನ್ನು ಧಿಕ್ಕರಿಸಿಬಿಡುತ್ತದೆ, ಎಲ್ಲರ ಸೌಂದರ್ಯವನ್ನು. ಆ ಮುಖಾರವಿಂದದಲ್ಲಿರುವ ಭಗವಂತನ ತುಟಿಗಳು ಹಾಗೂ ನಾಸಿಕ, ಹುಬ್ಬು, ಕಮಲದಂಥ ಕಣ್ಣು, ಇವುಗಳನ್ನು ಧ್ಯಾನ ಮಾಡಲಿ ಅಂತದೆ ಭಾಗವತ. ಪರಮಾತ್ಮನ ಮುಖಾರವಿಂದದಲ್ಲಿ ಯಾವಾಗಲೂ ಹಸನ್ಮುಖನಾಗಿದ್ದಾನಂತೆ. ಕೆಳತುಟಿ ಮೇಲ್ತುಟಿಗಳು ಹವಳದಂತೆ ಕೆಂಪಾಗಿದೆ. ಭಗವಂತನ ದಂತಪಂಕ್ತಿಗಳು, ಹಸನ್ಮುಖನಾದಾಗ ದಂತಪಂಕ್ತಿಗಳು ಕಾಣುತ್ತವೆ. ಅವು ಮುತ್ತಿನಂತೆ ಜೋಡಿಸಿದೆ ಅಂತೆ. ಮೊಗ್ಗು, ಮುತ್ತಿನ ಮೊಗ್ಗು ಅಥವಾ ಮಲ್ಲಿಗೆಯ ಮೊಗ್ಗಿನಂತೆ ಜೋಡಿಸಿಟ್ಟಂತಿದೆ. ಸಂಪಿಗೆಯಂತೆ ತಿದ್ದಿ ತೀಡಿದ ನಾಸಿಕ, ಹಾಗೆ ಬಿಲ್ಲಿನಂತೆ ಬಾಗಿದ ಹುಬ್ಬುಗಳನ್ನು ಧ್ಯಾನ ಮಾಡಬೇಕಂತೆ. ಬಿಲ್ಲಿನಂತೆ ಬಾಗಿದೆ ಅಂತೆ ಸರಿಯಾಗಿ. ತಾವರೆಯಂತೆ ಪುಂಡರೀಕಾಕ್ಷ ಪರಮಾತ್ಮ ಕಣ್ಣು, ಆ ಕಣ್ಣಿನೊಳಗೆ ಸದಾ ನೀರು ತುಂಬಿದೆ ಅಂತೆ. ಅದು ಎಂಥ ಅದ್ಭುತ ಕಣ್ಣು ಅಂದರೆ, ವಿಶಾಲವಾದ ಕಣ್ಣಿನಲ್ಲಿ ಕರುಣಾರಸ ಸದಾ ಸುರಿತಿದೆ ತನ್ನ ಭಕ್ತರ ಮೇಲೆ. ಯಾರು ನನ್ನ ಧ್ಯಾನ ಮಾಡ್ತಾರೆ, ಯಾರು ಸ್ಮರಣೆ ಮಾಡ್ತಾರೆ, ಯಾರ ಬಳಿಗೆ ಹೋಗಲಿ, ಯಾರು ಹಿಂದೆ ಹೋಗಲಿ, ಗರುಡನನ್ನು ಬಿಟ್ಕೊಡ್ಲಾರ, ಎಲ್ಲೂ ಹೋಗಬೇಡ ಅಂತ ಗರುಡನಿಗೆ ಹೇಳಿರ್ತಾನೆ. ಕೂಗೋ ಪುರುಸೊತ್ತಿಲ್ಲದೆ ಗರುಡನ ಮೇಲೆ ಕೂತ್ಕೊಂಡು ಅವ್ರ ಮನೆ ಎದುರುಗಡೆ ನಿಲ್ತಾನಂತೆ. ಗಗನಚರ ವಾಹನನಾದ ಶ್ರೀಹರಿ ಸದಾ ತನ್ನ ಕಣ್ಣು ತುಂಬ ವಿಶಾಲವಾದ ಕಣ್ಣಿನಲ್ಲಿ ಕರುಣಾರಸ ಹರಿಸ್ತಾ ಇದ್ದಾನೆ. ಇದನ್ನು ಧ್ಯಾನ ಮಾಡಬೇಕು. ಕರುಣಾರಸ ಪೂರ್ಣಾಭ್ಯಾಂ, ವಿಶಾಲವಾದ ಕಣ್ಣಿನಲ್ಲಿ ಕರುಣಾರಸ ಪೂರಿತವಾದ ದೃಷ್ಟಿ ಇದೆ, ಅದು ನನ್ನ ಮೇಲೆ ಬೀರ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಆ ಹುಬ್ಬಿಗೆ ತಕ್ಕ ಬಲಭಾಗ ಎಡಭಾಗದ ಭಗವಂತನ ಮುಖದಲ್ಲಿ 2 ಚಕ್ಕುಲಿಯಂತೆ ದುಂಡಾದ ಕಿವಿಗಳು, ಚಕ್ಲಿಯಂತೆ ದುಂಡಾಗಿದೆ ಅಂತೆ ಭಗವಂತನ ಕಿವಿಗಳು. ಅದರ ಕೆಳಭಾಗದಲ್ಲಿ ಕುಂಡಲಗಳನ್ನು ಧರಿಸಿದ್ದಾನೆ. ಅದು ಮೀನಿನ ಆಕಾರದಲ್ಲಿದೆ ಅಂತೆ. ಹಾಗಾಗಿ ಮೀನಿನ ಆಕಾರದ ಕುಂಡಲಗಳಲ್ಲಿ ರತ್ನಗಳನ್ನು ತುಂಬಿದ್ದಾರೆ. ರತ್ನದ ಪ್ರಭೆ ದಿಕ್ಕನ್ನು ಬೆಳಗ್ತಾ ಇದೆ ಅಂತ ಧ್ಯಾನ ಮಾಡಬೇಕಂತೆ. ಹೀಗೆ ಮೀನಿನ ಆಕಾರದ ಕರ್ಣಕುಂಡಲ, ವಿಶಾಲವಾದ ಹಣೆ, ಆ ಹಣೆಯಲ್ಲಿ ಮತ್ತೆ ಪುನಃ ತ್ರಿವಳಿಗಳು. ಭಗವಂತನ ಧ್ಯಾನ ಮಾಡುವಾಗ ನಾಭಿಯಲ್ಲಿರುವ ತ್ರಿರೇಖೆ, ಕಂಠದಲ್ಲಿರುವ ತ್ರಿರೇಖೆ, ಹಣೆಯಲ್ಲಿರುವಂಥ ತ್ರಿರೇಖೆಗಳನ್ನು ವಿಶೇಷವಾಗಿ ಧ್ಯಾನ ಮಾಡಬೇಕು. ಕಂಠದ ಕೆಳಭಾಗದ ಕೌಸ್ತುಭ, ಅದರ ಪ್ರಭೆ, ಕಿವಿಗಳಿಗೆ ಧರಿಸಿದಂಥ ಕರ್ಣಕುಂಡಲ, ಹಾಗೆ ಹಣೆಯಲ್ಲಿ ವಿಶೇಷವಾಗಿ ದೇವರಿಟ್ಟಂಥ ಒಂದು ತಿಲಕ, ಕೆಂಪು ತಿಲಕ ಧರಿಸಿದಾನಂತೆ ದೇವರು. ಗುಂಗುರು ಗುಂಗುರು ಕೂದಲಂತೆ ಭಗವಂತನದು. ಅಪ್ರಾಕೃತನಾದ ಶರೀರದಲ್ಲಿ ಗುಂಗುರು ಕೂದಲುಗಳು, ನೀಳವಾಗಿದೆ, ಕಪ್ಪಾಗಿದೆ ಅಂತೆ. ಅದೆಲ್ಲ ಮುಖ ತುಂಬ ಬರಬಾರ್ದು ಅಂತ ವಜ್ರಖಚಿತವಾದ ಬಂಗಾರದ ಕಿರೀಟ ಹಾಕ್ಕೊಂಡಿದ್ದಾನಂತೆ. ಅಪೂರ್ವವಾದ ಕಿರೀಟ, ಅದರ ಪ್ರಭೆ ಎಲ್ಲ ಕಡೆ ಬೆಳಗ್ತಾ ಇದೆ ಅಂತ. ಹೀಗೆ ಪಾದದಿಂದ ಆರಂಭಿಸಿ ಶಿರಪರ್ಯಂತರ ದೇವರನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ಭಾಗವತ ಹೇಳ್ಕೊಡ್ತಾರೆ. ಇದು ಯಾರಿಗೆ ಕಠಿಣ ಹೇಳ್ರಿ?
ಯಾರಿಗೆ ಕಠಿಣ ಇದು? ಎಂಥವನಿಗೂ ಕೂಡ ಭಗವಂತ ಮನಸ್ಸಿನೊಳಗೆ ಬರ್ಬೋದು. ಹೀಗೆ ಸಂಚಿಂತಯೇದ್ ಭಗವತಃ ಚರಣಾರವಿಂದಂ. ಅವರವರ ಅರ್ಹತೆಗೆ ಅನುಗುಣ ಮಾಡಿದರೆ ಸಾಕು. ಅವರವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಆ ಭಗವಂತನ ರೂಪಗಳನ್ನು ತನ್ನ ಮನಸ್ಸಿನೊಳಗೆ ವಾಸನಾಮಯವಾಗಿ ಕಲ್ಪನೆ ಮಾಡಿಕೊಳ್ಳಿ. ಅದೇ ಭಗವಂತ ಅಂತಲ್ಲ, ಅದರೊಳಗೆ ಭಗವಂತನ ಸನ್ನಿಧಾನ ಇದೆ. ಇಮೇಜಿನ್ ಬಹಳ ಮುಖ್ಯ ಅಂತದೆ ಭಾಗವತ. ಅದಕ್ಕೆ ಸ್ವಲ್ಪ ಮನಸ್ಸಿನೊಳಗೆ ಇಮೇಜಿನ್ ಮಾಡ್ಕೋ, ಹೀಗಿದ್ದೇನೆ ನಾನು ಅಂತ, ನಾನು ಮಾತಾಡಿಸದೇ ಇರಲ್ಲ ನಿನ್ನ ಅಂತಾನೆ. ಅದಕ್ಕೆ ಇದೇ ಫೇತ್ ಬಹಳ ಮುಖ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫೇತ್ ಮನುಷ್ಯನಿಗೆ ಬೇಕಾಗಿರುವ ವಿಶೇಷವಾದಂಥ ವಿಶ್ವಾಸ. ಈ ಶ್ರದ್ಧೆ ಬಹಳ ಮುಖ್ಯ. ಹೀಗೆ ಕಪಿಲ ನಾಮಕ ಭಗವಂತ ತನ್ನ ತಾಯಿಗೆ ಉಪದೇಶ ಮಾಡಿದ. ನಾವು ಇವನ್ನೆಲ್ಲ ದೂರ ಇಟ್ಟು ತರ್ಕ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅದೇನು ಪ್ರಮಾಣ, ಇದೇನು ಪ್ರಮಾಣ, ಅಲ್ಲೆಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತ ಹೆಂಗೆ ತಿಳ್ಕೊಳ್ಬೇಕು, ಇಲ್ಲದೇನೂ ಇರ್ಬೋದಲ್ಲ, ಹೀಗೆ ಮಾಡಿದರೆ ಪುಣ್ಯ ಬಂತ ಪಾಪ ಬಂತ. ಭಗವಂತ ನಗಲಿಕ್ಕೆ ಶುರು ಮಾಡ್ತಾನೆ. ನಾನೇ ಇಷ್ಟು ಹೇಳಿರಲಿಲ್ಲ, ನನಗಿಂತ ಜಾಸ್ತಿ ಇವನೇ ಹೇಳಲಿಕ್ಕೆ ಶುರು ಮಾಡಿದ್ನಲ್ಲಪ್ಪ. ಈ ತರ್ಕ ಲಾಜಿಕ್ಕಿಗೆ ಮನುಷ್ಯ ಬಿದ್ದು ಭಾಗವತದಂಥ ಪುರಾಣಗಳನ್ನೂ ತರ್ಕದಿಂದ ನೋಡ್ಲಿಕ್ಕೆ ಶುರು ಮಾಡಿದ. ಭಾಗವತದಲ್ಲಿ ತರ್ಕ ಇಲ್ಲ. ಭಾಗವತದಲ್ಲಿ ಲಾಜಿಕ್ಕನ್ನು ಸೇರಿಸಿ ಮನುಷ್ಯನ ಬುದ್ಧಿ ಹಾಳು ಮಾಡಲಿಲ್ಲ. ಮನುಷ್ಯ ಸಹಜವಾಗಿ ದೈನಂದಿನ ತನ್ನ ಏನೆಲ್ಲ ಕೆಲಸಗಳಿದೆಯೋ ಅವುಗಳಲ್ಲೇ ಆತ ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಬರೋ ಉಪಾಯ ಭಾಗವತ ಹೇಳಿಕೊಡ್ತು. ಇದು ಕಪಿಲ ಹಾಗೂ ದೇವಹೂತಿಯ ಸಂವಾದದಲ್ಲಿ ಮೂಡಿಬಂದಂಥ ಧ್ಯಾನ ಯೋಗ. ಹೆಚ್ಚು ಗಮನ ಹರಿಸಬೇಕಾದದ್ದು ಭಾಗವತದಲ್ಲಿ ಧ್ಯಾನ ಯೋಗ ಅಂತ ಹೇಳ್ತದೆ. ಹೀಗೆ ಭಾಗವತದ 4ನೇ ಸ್ಕಂಧದಲ್ಲಿ ಧ್ರುವನ ಚರಿತ್ರೆಯನ್ನು ಹೇಳ್ತದೆ. ಮುಗ್ಧ ಮನಸ್ಸು, ಬಹಳ ಮುಗ್ಧ ಮನಸ್ಸು, 5 ವರ್ಷದ ಕಂದ. ಅಂಥವನಿಗೆ ಸುರುಚಿ ಬೈದ್ಲಂತೆ. ಸುರುಚಿ ಅಂತ ಉತ್ತಾನಪಾದನಿಗೆ 2 ಪತ್ನಿಯರು, ಒಬ್ಬಳು ಸುರುಚಿ, ಇನ್ನೊಬ್ಬಳು ಸುನೀತಿ ಅಂತ. ಸುನೀತಿಯ ಮಗನಾಗಿ ಧ್ರುವ ಹುಟ್ಟಿದ್ದ. ಸುರುಚಿಗೆ ಉತ್ತಮ ಅಂತ ಮಗನಿದ್ದ, ಅವನೇ ರಾಜನಾಗಬೇಕು ಅಂತ ಸುರುಚಿಗೆ ಅಪೇಕ್ಷೆ. ಧ್ರುವನನ್ನು ಹತ್ರ ಸೇರಿಸ್ತಿರ್ಲಿಲ್ಲ. ಹಾಗಾಗಿ ಸುರುಚಿ ಧ್ರುವ ಹತ್ರ ಬರ್ತಿರ್ಲಿಕ್ಕೇನೆ ಬೈತಿದ್ಲಂತೆ, ನೀನು ಉತ್ತಾನಪಾದನ ತೊಡೆ ಮೇಲೆ ಕೂಡಬೇಡ, ಸಿಂಹಾಸನದಲ್ಲಿ ಕೂಡಬೇಡ, ಏನಿದ್ರು ನನ್ನ ಮಗನಿಗೆ ರಾಜ್ಯ ಸಿಗಬೇಕು ಅಂತ. ಅಷ್ಟು ಅವಮಾನ ಮಾಡಿದರೂ ಧ್ರುವಕುಮಾರ ಧೃತಿಗೆಡಲಿಲ್ಲ. ತನ್ನ ತಾಯಿ ಸುನೀತಿಯ ಮಾತು ಕೇಳಿ 6 ತಿಂಗಳು ತಪಸ್ಸು ಮಾಡಿ ವಾಸುದೇವನನ್ನು ಒಲಿಸ್ಕೊಂಡ ಅಂತ ಭಾಗವತ ಹೇಳ್ತದೆ. ಇದು ನಮಗೆ ಕೊಡುವ ಸಂದೇಶ. ಆಕಾಶದಲ್ಲಿ ಇವತ್ತು ನಕ್ಷತ್ರನಾಗಿ ಬೆರೀತಾನೆ. ಧ್ರುವ ತಾರೆ ಅಂತ ಕೇಳಿರ್ತೀವಿ. ಅವನ ತಾರೆ ಯಾಕಾದ ಅಂತ ಅನ್ನೋದು ಭಾಗವತ ಹೇಳ್ಕೊಡ್ತದೆ. ಈಗೆಲ್ಲ ಸಿನಿಮಾ ನಟರೆಲ್ಲ ಧ್ರುವ ತಾರೆ ಆಗ್ತಾ ಇದ್ದಾರೆ. ಸಂಗೀತ ಹಾಡಿದರೆ ತಾರೆ, ಅವರೆಲ್ಲ ಸ್ಟಾರ್ ಅಂತ ಕರೆಸ್ಕೋತಾರೆ. ಪುರಾಣ ಹೇಳಿದರೆ ಸ್ಟಾರ್ ಅಲ್ಲ. ನೋಡಿದರೆ ಧ್ರುವಕುಮಾರ ಆಕಾಶದಲ್ಲಿ ತಾರೆ ಆದ. ಯಾಕಾದ? ಹಾಗಾದರೆ ಮನುಷ್ಯ ಭೂಮಿಯಲ್ಲಿದ್ದು ಆಕಾಶದ ನಕ್ಷತ್ರನಾಗಿ ಬೆಳಗಬಹುದು ಅನ್ನಲಿಕ್ಕೆ ಇವನ ಚರಿತ್ರೆ ಸ್ಫೂರ್ತಿ. ಭೂಮಿಯಲ್ಲೇ ಒಂದು ನಕ್ಷತ್ರವನ್ನು ನೋಡ್ಬೋದು ಅಂದರೆ ಭಾಗವತದ ಧ್ರುವ ಚರಿತ್ರೆಯನ್ನು ಶ್ರವಣ ಮಾಡಿದಾಗ ಗೊತ್ತಾಗ್ತದೆ. ಅವನ ರಹಸ್ಯ ಏನು, ಅವನು ಮಾಡಿದ ಸಾಧನೆ ಏನು, ಎರಡನ್ನು ಬಿಡಲಿಲ್ಲ. ತಾಯಿ ಸುನೀತಿಯ ಮಾತನ್ನು ಕೇಳದೇ ಇರಲಿಲ್ಲ. ನಾರದರು ಹೇಳಿಕೊಟ್ಟ ಉಪದೇಶವನ್ನು ಮರೀಲಿಲ್ಲ. ಹಾಗಾಗಿ ಬದುಕಿನಲ್ಲಿ ತಾಯಿ ಸುನೀತಿಯ ಮಾತು ಅಂದರೆ, ಸುನೀತಿಯನ್ನು ಅಂದರೆ ಶಾಸ್ತ್ರಗಳ ನೀತಿ. ನಾರದರಂಥ ಗುರುಗಳು ಸಾಧನದ ದಾರಿಯಲ್ಲಿ ಹೋಗಬೇಕಾದರೆ ಇವರಿಬ್ಬರು ಬಹಳ ಮುಖ್ಯ. ಶಾಸ್ತ್ರಗಳ ನೀತಿಯನ್ನು ತಾಯಿ ಬೇಕು, ಗುರುಗಳು ನಾರದರಂಥವರು ಉಪದೇಶ ಬೇಕು. ಎರಡನ್ನು ಸರಿಯಾಗಿ ಪಡೆದರೆ ಮನುಷ್ಯ ಆಕಾಶದಲ್ಲೇ ಇದ್ದವನು, ಅದು ಭೂಮಿಯಲ್ಲೇ ಇದ್ದವನು ಆಕಾಶದಲ್ಲಿ ನಕ್ಷತ್ರನಾಗಬಲ್ಲ ಅನ್ನಲಿಕ್ಕೆ ಧ್ರುವನ ಚರಿತ್ರೆಯನ್ನು ಸ್ಫೂರ್ತಿಯಾಗಿ ಹೇಳ್ತದೆ. ನಾವಿವತ್ತು ಎರಡನ್ನೂ ಮಿಸ್ ಮಾಡ್ತೀವಿ. ಏನು ಕೇಳಿದರೂ ಗೂಗಲ್ ಅಂತೀವಿ ಇವತ್ತು. ಅದೇ ಮ್ಯಾಪು, ಅಲ್ಲಿ ಕೊಟ್ಟದ್ದೇ ಸತ್ಯ. ಇದು ನಮ್ಮ ಬುದ್ಧಿಯಲ್ಲಿ ಕೂತ್ಕೊಂಡ್ರೆ ನಮಗೆ ಸರಿಯಾದ ಮಾರ್ಗದರ್ಶನ ಆಗ್ತದೆ ಅಂತಿಲ್ಲ. ಈ ಸಂದೇಶವನ್ನು ಭಾಗವತ ಧ್ರುವನ ಚರಿತ್ರೆಯನ್ನು ಹೇಳಿ ನಮಗೆಲ್ಲ ತಾತ್ವಿಕವಾಗಿ ಸನ್ಮಾರ್ಗದಲ್ಲಿ ಸಾಗಲಿ ಅಂತ ಉಪದೇಶ ಮಾಡ್ತದೆ.
ದಕ್ಷ ದಕ್ಷ ಪ್ರಜಾಪತಿಯ ಕಥೆ 4ನೇ ಸ್ಕಂದದಲ್ಲಿ ಬರುವ ಮತ್ತೊಂದು ಉಪಾಖ್ಯಾನ. ದಕ್ಷನ ಕಥೆಯ ಸಾರ ಏನು, ಅದರಿಂದ ತತ್ವದ ಉಪದೇಶ ಏನು ಸಿಗ್ತದೆ? ಅವನು ಮಾಡಿದ್ದು ಮಹಾತ್ಮರನ್ನ ದ್ರೋಹ, ಮಹಾತ್ಮರನ್ನ ದ್ವೇಷ ಮಾಡಿದ. ಶಿವನಂಥ ದೊಡ್ಡವರನ್ನ ದ್ವೇಷ ಮಾಡಿದರೆ ಯಾವ ರೀತಿಯಿಂದಲೂ ಅವನು ಏಳಿಗೆ ಮಾಡಿಕೊಳ್ಳಿಕ್ಕಾಗಲ್ಲ. ಅದಕ್ಕೆ ಹಿರಿಯರನ್ನು, ದೊಡ್ಡವರನ್ನು, ಮಹಾತ್ಮರನ್ನು, ದೇವಭಕ್ತರನ್ನು ನಿಂದಿಸಬಾರ್ದು, ದ್ವೇಷ ಮಾಡಬಾರ್ದು. ಮನುಷ್ಯನಿಗೆ ದ್ವೇಷವೇ ಯಾವಾಗಲೂ ಕೂಡ ಹೃದಯದೊಳಗೆ ಅವನನ್ನೇ ಇಲ್ಲ ಅಂತ ಅನಿಸ್ತದೆ. ದಕ್ಷನ ತಲೆ ಕತ್ತರಿಸಿದ ಮೇಲಾಗ ಅತಿ ಪ್ರೀತಿ ಪಾತ್ರಳಾದ ಸತಿ, ದಕ್ಷನಿಗೆ ಬಹಳ ಪ್ರಿಯಳಾದವಳು ಮಗಳು ಸತಿ ಇದ್ಲು, ಅವಳು ಕೂಡ ದೇಹ ಬಿಡೋ ಹಾಗಾಗಿಬಿಡ್ತು. ಇದು ಭಾಗವತ ಕೊಡುವ ಸಂದೇಶ. ನಾವು ನಮ್ಮ ಜೀವನದೊಳಗೆ ಎಷ್ಟೆಷ್ಟು ದೊಡ್ಡವರನ್ನು, ತಂದೆ ತಾಯಿ ಗುರು ಹಿರಿಯರನ್ನು ನಿಂದಿಸ್ತಿದ್ದೇವೆ, ಅವರಿಗೆ ಅಪರಾಧ ಮಾಡ್ತೇವೆ, ಅದೇ ನಮ್ಮನ್ನು ಕೆಳಮುಖರನ್ನು ಮಾಡ್ತದೆ. ಮಹನ್ನಿಂದ ವರ್ಜನ ಅಂತಾರೆ ಹಿರಿಯರು. ಮಹಾತ್ಮರ ಸೇವೆ ಒಂದಾದರೆ ಮಹನ್ನಿಂದೆ ಮಾಡಬೇಡ ಅಂತ ಎಚ್ಚರಿಕೆ ಕೊಡ್ತದೆ ಈ ಕಥೆಗಳಲ್ಲಿ. ಭಾಗವತದಲ್ಲಿ ಬರುವ ಈ ಚರಿತ್ರೆ ಬಹಳ ವಿಸ್ತಾರವಾಗಿ ಬರ್ತದೆ. ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತ ಹೇಳಿ ಹೆಸರಿಟ್ಟುಬಿಟ್ರಿ ಇದಕ್ಕೆ. ಅವನೊಂದು ಯಜ್ಞ ಮಾಡಲಿಕ್ಕೆ ಹೊರಟ ದಕ್ಷ. ನೋಡಿದರೆ ಯಜ್ಞ ಪೂರ್ಣ ಆಗಲೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಯಜ್ಞ ದೇವರ ಪ್ರೀತ ಆಗಲಿ ಅಂತ ಮಾಡಲಿಲ್ಲ, ಶಿವನಿಗೆ ಅವಮಾನ ಆಗಲಿ ಅಂತ ಮಾಡ್ತಿದ್ದ. ಮಾಡುವ ಪ್ರತಿ ಕಾರ್ಯ ದೇವರ ಪ್ರೀತನಾಗಲಿ ಅನ್ನೋ ಉದಾರ ದೃಷ್ಟಿ ಇಟ್ಟುಕೊಂಡು ಮಾಡೋದು ಎಲ್ಲಿ, ಇನ್ನೊಬ್ಬರಿಗೆ ಕಾಲು ಮುರಿಲಿ ಅಂತ, ಇನ್ನೊಬ್ಬರು ನಾಶ ಆಗಲಿ ಅಂತ ಇನ್ನೊಬ್ಬರ ಮೇಲೆ ದ್ವೇಷದಿಂದ ಮಾಡೋ ಕಾರ್ಯಗಳೆಲ್ಲಿ. ಹಾಗಾಗಿ ಮಾಡೋ ಪ್ರತಿ ಕಾರ್ಯದ ಹಿಂದೆ ಉದಾರ ದೃಷ್ಟಿ ಇರಲಿ ಅಂತ ಹೇಳುವ ಸಂದೇಶ ಅದು ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತ ನಮಗೆ ಕಥೆ ಹೇಳ್ತಾರೆ. ಭಾಗವತದಲ್ಲಿ ಬರುವ ಮತ್ತೊಂದು ಉಪಾಖ್ಯಾನ ಬಹಳ ಪ್ರಸಿದ್ಧವಾದದ್ದು. ಇದು 6ನೇ ಸ್ಕಂದದಲ್ಲಿ ಬರ್ತದೆ. ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದ್ದಂತ ಅಜಾಮಿಳ ಅಂತ. ಏನು ಪಾಪ ಮಾಡಿದಾನೆ? ಸುರಾಪಾನ ಮಾಡಿದ, ಮಾಂಸ ಭಕ್ಷಣ ಮಾಡಿದ, ಪರಸ್ತ್ರೀ ಲೋಲುಪನಾದ, ಕಾಮದಿಂದ ವರ್ತಿಸಿದ, ಅತಿರೇಕ ಮಾಡಿದ. ಅವನು ಇಷ್ಟು ಪಾಪ ಮಾಡಿದರೂ ಅವನಿಗೆ ಕೊನೆಗೆ ದೇಹ ಬಿಡೋ ಕ್ಷಣಗಳಲ್ಲಿ ಅವನಿಗೆ ಮಗನ ನೆನಪಾಯಿತು. ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ, ನಾರಾಯಣ ಅಂತ ಕೂಗಿದ. ಆಕಾಶದಲ್ಲಿ ಯಮಭೃತ್ಯರು ಬಂದಿದ್ದಾರೆ, ಯಮಕಿಂಕರು. ಇವನಿಗೆ ಕುತ್ತಿಗೆಗೆ ಪಾಶ ಹಾಕಿ ಎಳಿತಿದ್ದಾರೆ, ಯಮಲೋಕ ಕರ್ಕೊಂಡು ಹೋಗೋಣ ಅಂತ. ದೂರದಲ್ಲಿ ಆಟ ಆಡ್ತಿದ್ದ ಮಗನ ಹೆಸರು ನೆನಪಾಯ್ತು, ನಾರಾಯಣ ನಾರಾಯಣ ಅಂತ ಕೂಗಿದ್ದಂತೆ. ಅಷ್ಟರಲ್ಲಿ ಆಕಾಶದಲ್ಲಿ ನಾರಾಯಣನ ಭೃತ್ಯರು ಬಂತರು. ಯಮಭೃತ್ಯರು ಪಾಶ ಹಾಕಿದ್ದನ್ನು ತೆಗಿಸಿದ್ರಂತೆ. ತೆಗಿಸಿ ಹೇಳ್ತಾರೆ, ಅವನು ಎಷ್ಟೇ ಪಾಪ ಮಾಡಿರ್ಬೋದು, ಆದರೆ ಈಗ ನೀವು ಅವನನ್ನು ಪಾಪದಿಂದ ಮುಕ್ತರನ್ನು ಮಾಡಲೇಬೇಕು ಅಂತರಂತೆ. ಪಾಶ ಮುಕ್ತನನ್ನು ಮಾಡ್ರಿ, ಪಾಪ ಮುಕ್ತನನ್ನು ಮಾಡ್ರಿ ಅಂದರು. ಅಲ್ಲ, ಪಾಪ ಮುಕ್ತನೆಯನ್ನು ಹೇಗೆ ಮಾಡಲಿಕ್ಕಾಗ್ತದೆ? ಪಾಶ ಹಾಕಿದ್ದೇ ಪಾಪ ಮಾಡಿದ್ದಾನೆ ಅಂತ. ಅದಕ್ಕೆ ಆ ಭೃತ್ಯರು ಹೇಳ್ತಾರೆ, ನಾರಾಯಣನ ಸೇವಕರು ಯಮಸೇವಕರಿಗೆ, ಈಗ ತಾನೇ ಅವನ ಬಾಯಲ್ಲಿ ಬಂದ ನಾಮ ಇದೆಯಲ್ಲ, ಅದು ನಾರಾಯಣನ ನಾಮ. ಆ ನಾಮ ಯಾರು ಹೇಳ್ತಾನೆ, ಆ ನಾಮ ಯಾರು ಹೇಳಿದ್ದನ್ನು ಕೇಳಿಸ್ಕೊಳ್ತಾನೆ, ಅವನ ಪಾಪಗಳನ್ನು ಅದು ಕಳೀತದೆ. ನಾಮದಲ್ಲಿ ಅಷ್ಟು ಪಾಪ ಕಳೆಯೋ ಶಕ್ತಿ ಇದೆ. ನಿಮಗಿದರ ಮಹಿಮೆ ಗೊತ್ತಿಲ್ಲೇನೋ, ಯಮದೇವರನ್ನೇ ವಿಚಾರಿಸ್ಕೊಳ್ರಿ ಅಂದ್ರಂತೆ ನಾರಾಯಣನ ಕಿಂಕರ್. ಸರಿ, ಮತ್ತೆ ಇಷ್ಟು ಹೇಳ್ತಿದಾರಲ್ಲ ಅಂತ ಪಾಶ ಹಿಂತೆಗೆದ್ರು. ಈತ ಮಲಗಿದ ಆತ ಅಜಾಮಿಳ, 88 ವಯಸ್ಸಾಗಿತ್ತವನಿಗೆ. ಆಕಾಶದ ಕಡೆ ಇವರೆಲ್ಲ ಮಾತಾಡೋದು ಕೇಳಿಸ್ತಿತ್ತಂತೆ. ಯಮಭೃತ್ಯರು ನಾರಾಯಣನ ಭೃತ್ಯರು ಮಾತಾಡಿಸೋದು. ಇದೇನು ಕನಸೋ ನನಸೋ ಅಂತ ಅಂದ್ಕೊಂಡ. ಕೂಡಲೇ ಅವನಲ್ಲಿದ್ದ ಜಾಗ ಖಾಲಿ ಮಾಡಿ ಗಂಗಾ ನದಿ ತೀರಕ್ಕೆ ಬಂದಂತೆ. ಯಮುನಾ ತೀರದಿಂದ ಗಂಗಾ ತೀರಕ್ಕೆ ಬಂದ್ಬಿಟ್ಟ. ಅಲ್ಲಿ ಸ್ನಾನ ಮಾಡಿದ, ಹರಿದ್ವಾರ ಅಂತ ಕ್ಷೇತ್ರ, ಅಲ್ಲಿ ಸ್ನಾನ ಮಾಡಿ ಉಪವಾಸದಲ್ಲಿ ತನ್ನ ದೇಹ ಬಿಟ್ಟರೆ ಆಕಾಶದಲ್ಲಿ ವಿಮಾನ ಬಂದಿತ್ತು ಕೃಷ್ಣ ಲೋಕದಿಂದ. ವಿಮಾನದಲ್ಲಿ ಕುಳಿತುಕೊಂಡು ಅಜಾಮಿಳ ಹೊರಟ ಅಂತ ಕಥೆ. ಯಮದೂತರೆಲ್ಲ ಯಮನ ಮನೆಗೆ ಹೋದರು ಬರಿಗೈಯಲ್ಲಿ. ಯಾಕೆ ಬರಿಗೈಯಲ್ಲಿ ಬಂದ್ರಿ ಅಂತ ಯಮ ಕೇಳಿದ್ರು. ಯಮದೇವರು ಕೇಳಿದ ಕೂಡಲೇ ಉತ್ತರ ಕೊಡುವಾಗ
ತಡವರಿಸಿದ್ರಂತಿಲ್ಲ, ತಪ್ಪಾಯಿತು, ಯಾರೋ ನಾರಾಯಣನ ದೂತರು ಬಂದಿದ್ರು, ಅವ್ರು ಹೇಳಿದ್ದಕ್ಕೆ ಬಿಟ್ಟು ಬಂದ್ವಿ ಅಂದ್ರಂತ. ಹೆಚ್ಚಿಂದೆಲ್ಲ ನೀನೇ ಹೇಳಬೇಕು ನಮಗೆ. ಆಗ ಯಮ ಅಜಾಮಿಳನ ವಿಷಯದಲ್ಲಿ ನಡೆದದ್ದೆಲ್ಲ ತನ್ನ ದಿವ್ಯ ದೃಷ್ಟಿಗೆ ತಂದುಕೊಂಡು ನೋಡಿ ಮೊದಲು ನಾರಾಯಣನಿಗೆ ನಮಸ್ಕಾರ ಮಾಡಿದ್ದಂತೆ. ನನ್ನ ಭೃತ್ಯರು ನಿನ್ನ ಭೃತ್ಯರೊಟ್ಟಿಗೆ ಮಾತನಾಡಿ ಏನೆಲ್ಲ ಪ್ರಶ್ನೆ ಮಾಡಿ ಉದ್ಧಟತನ ಮೆರೆದ್ರೋ ಏನೋ, ನನ್ನ ಪುರುಷರು ಮಾಡಿದ ಅಪರಾಧವನ್ನು ಮನ್ನಿಸು ಅಂತ ಕೇಳಿದ್ದಂತೆ ಯಮ ಮೊದಲು. ಆಮೇಲೆ ಯಮಕಿಂಕರಿಗೆ ಉಪದೇಶ ಮಾಡ್ತಾನೆ. ಇನ್ಮೇಲಿಂದ ಪಾಪಿಷ್ಠರನ್ನು ಎಳ್ಕೊಂಡು ಬರುವಾಗ ಒಂದ್ಸಲಿ ವಿಚಾರ ಮಾಡಿ ಎಳ್ಕೊಂಡು ಬರ್ರಿ ಅಂತಂದ. ಅವತ್ತಿನಿಂದ ಪಾಠ. ಈಗೆಲ್ಲ ಮೆಟ್ರೋದಲ್ಲಿ ಹೋಗ್ಬೇಕಂದ್ರೂ ಸ್ಕ್ಯಾನ್ ಮಾಡ್ತಾರೆ, ಕೈಯಲ್ಲಿ ಒಂದು ಇಟ್ಕೊಂಡು ಏನೆಲ್ಲ ಮಾಡಿದಾನೆ ಇವನು ಅಂತ ಚೆಕ್ ಮಾಡ್ತಾರೆ. ಒಳಗಡೆ ಇದ್ದರೆ ಅದು ಮತ್ತೆ ಹಾರ್ನ್ ಆಗ್ಲಿಕ್ಕೆ ಶುರು ಆಗ್ತದೆ. ಒಂದು ಮೆಟ್ರೋದಲ್ಲಿ ಹತ್ತಬೇಕಾದ್ರೆ ಇಷ್ಟಿದೆ, ವಿಮಾನದಲ್ಲಿ ಏರಬೇಕಾದ್ರೆ ಚೆಕ್ಕಿನ್ ಅಂತ ಮಾಡಿಸ್ತಾರೆ. ಇನ್ನು ಯಮದೇವರು ಹೇಳಿ ಕಳಿಸಿದ್ರಂತೆ, ಮೊದಲೇ ಚೆಕ್-ಇನ್ ಪಾಯಿಂಟ್ ವ್ಯವಸ್ಥೆ ಮಾಡಿಬಿಟ್ರು ಅವ್ರು. ಮೆಟ್ರೋ ಸ್ಟೇಷನ್ ಥರ ಸುಮ್ಮನೆ ಹೋದ್ರೇನೋ ಎಳ್ಕೊಂಡು ಬಂದ್ರೇನೋ ಅಂತ ಮಾಡಬೇಡ್ರಿ. ಕಲಿಯುಗದಲ್ಲಿ ಪಾಪ ಮಾಡೋರು ಹೆಚ್ಚು, ಪಾಪ ಸಂಘಟನೆ ಆದರೂ ನೀವು ಎಳ್ಕೊಂಡು ಬರುವಾಗ ಮಾತ್ರ ಇಂಥಿಂಥವುಗಳನ್ನು ಅವನೇನಾದರೂ ಮಾಡಿದ್ದಾನೆ ಅಂದರೆ ನಮ್ಮ ಲೋಕಕ್ಕೆ ಕರ್ಕೊಂಡು ಬರಬೇಡ್ರಿ ಅಂತಂದಂತೆ. ಏನೆಲ್ಲ ಮಾಡಿದರೆ ಬೇಡ ಅಂತ ಹೇಳ್ತಾನೆ ಯಮ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ. ಜಿಹ್ವಾನವಕ್ತಿ, ನಾಲಿಗೆ ಕೊಟ್ಟರು ಭಗವಂತ ಒಂದು ಬಾರಿಯೂ ದೇವರ ನಾಮ ಹೇಳಿಲ್ಲ ಅಂತಾದರೆ ನಿಮಗದು ಖಾತ್ರಿಯಾಗಿದ್ದರೆ ಕೂಡಲೇ ಅವನಿಗೆ ಹಾಕ್ರಿ ತಲೆಗೆ ಪಾಶ ಅಂತಂದಂತೆ. ಒಳ ಅರ್ಥ ಏನು? ಒಂದು ಬಾರಿ ಏನಾದರೂ ನಾಲಿಗೆಯಿಂದ ಹರಿನಾಮ ಹೇಳಿದಾನೆ ಅಂತ ನಿಮಗೆ ಅನಿಸಿದರೆ ಪಾಶ ಅವನ ಕಣ್ಣಿಗೆ ಬೀಳೋದು ಬೇಡ, ತೋರಿಸಲೇಬೇಡ್ರಿ ಅಂತಂದಂತೆ. ಸ್ವಪ್ನೇಪಿ ನಪಶ್ಯಂತಿ ಅಂತಾರೆ. ಅವನ ಹತ್ರನೇ ಹೋಗಬೇಡ್ರಿ, ನಾಮ ಹೇಳಿದಾನೆ ಅಂದ್ರೆ ಅವನ ಹತ್ರ ಹೋಗಬೇಡ್ರಿ ಅಂತಂತಾರೆ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ. ಯಾರ ಮನಸ್ಸು ಒಂದು ಬಾರಿಯೂ ಭಗವಂತನ ನಾಮವನ್ನು ಪಾದಗಳನ್ನು ಸ್ಮರಣೆ ಮಾಡಿಲ್ಲ ಅವನ ಬಳಿಗೆ ಹೋಗಬೇಡ್ರಿ ಅಂತಂದ ಯಮ. ನಾವೆಲ್ಲ ಖಾತ್ರಿ ಮಾಡ್ಕೊಳ್ಬೋದಾಯ್ತು. ನಾಲಿಗೆಯಲ್ಲಿ ದೇವರ ನಾಮ ಹೇಳಿದೇವಿ, ಮನಸ್ಸಿನಲ್ಲಿ ಭಗವಂತನ ಪಾದ ಸ್ಮರಣೆ ಮಾಡಿದೇವಿ, ಹಾಗಾಗಿ ಯಮಪಾಶಕ್ಕಂತೂ ನಾವಿನ್ನು ಗುರಿ ಆಗಲಾರೆವು ಅಂತ ಅಷ್ಟು ಖಾತ್ರಿ ಮಾಡಿಕೊಳ್ಳಿಕ್ಕೆ ಹೇಳ್ತದೆ ಭಾಗವತ. ನಮಗೆ ಈ ವಿಶ್ವಾಸನೇ ಹೋಗ್ಬಿಟ್ಟಿದೆ. ಏನೋ ಯಾರಿಗೆ ಗೊತ್ತು, ಸುಮ್ಮನೆ ಹೇಳ್ತಾರೆ ಅಂತ. ಅರ್ಧ ಅವಿಶ್ವಾಸವೇ ನಮ್ಮನ್ನು ಕಾಡ್ತಾ ಇದೆ. ಭೂತ ಪ್ರೇತ ಪಿಶಾಚಿ ಸೈಕಾಲಜಿ ಎಫೆಕ್ಟು ಇವೆಲ್ಲ ಪ್ರತ್ಯೇಕ ಏನಲ್ಲ, ವಿಶ್ವಾಸ ದೂರ ಆದಾಗಲೇ ಬರ್ತಾವೆ ನಮಗೆ. ಮನುಷ್ಯನಿಗೆ ಯಾವಾಗ ವಿಶ್ವಾಸ ಕಡಿಮೆ ಆಗ್ತದೆ, ಇಲ್ಲದೇ ಇದ್ದದ್ದೆಲ್ಲ ಚಿಂತೆ ಶುರು ಆಗ್ತದೆ. ದೈವದ ಬಗ್ಗೆ, ಧರ್ಮದ ಬಗ್ಗೆ, ಭಗವಂತನ ನಾಮದ ಬಗ್ಗೆ, ದೇವರ ನಮಸ್ಕಾರದ ಬಗ್ಗೆ, ದೇವರ ಕ್ಷೇತ್ರಗಳಿಗೆ ಯಾತ್ರೆ ಮಾಡೋದ್ರ ಬಗ್ಗೆ, ತೀರ್ಥಗಳ ಬಗ್ಗೆ, ದಿನ ನಾವು ತಗೊಳ್ಳುವ ಪಾದೋದಕದ ಬಗ್ಗೆ ಯಾದೃಶಿ ಶ್ರದ್ಧೆ ಬಹಳ ಮುಖ್ಯ. ಸಿದ್ಧಿರ್ಭವತಿ ತಾದೃಶಿ. ಶ್ರದ್ಧೆ ಹೇಗಿರ್ತದೋ ಹಾಗೆ ಸಿದ್ಧಿಯನ್ನು ಕೊಡ್ತದೆ. ಶ್ರದ್ಧೆ ಕಡಿಮೆ ಆದಷ್ಟು ಒಳಗಿರುವ ಸಿದ್ಧಿ ಅಲ್ಲ ಇನ್ನೇನೇನೋ ಅಂಟುಕೊಳ್ಳಿಕ್ಕೆ ಶುರುವಾಗ್ತವೆ. ಆ ಶ್ರದ್ಧೆ ಹೋಗದಂತೆ ನಾವು ಕಾಪಾಡಿಕೊಳ್ಬೇಕು. ಅದನ್ನೇ ಹೇಳ್ತದೆ ಭಾಗವತ. ಒಂದು ಬಾರಿ ಭಗವಂತನ ಪಾದಗಳ ಸ್ಮರಣೆ ಮನಸ್ಸಿನಿಂದ ಮಾಡಿದಾನೆ ಅಂದರೆ ಅವನು ಕರ್ಕೊಂಡೇ ಬರಬೇಡ್ರಿ ಎಂದ ಯಮ. ಹೀಗೆ ಯಮದೇವರ ಮಾತು. ಕೃಷ್ಣಾಯ ನೋ ನಮತಿ ಅಚ್ಚಿರ ಏಕದಾಪಿ. ಕೃಷ್ಣಾಯ ನೋ ನಮತಿ ಅಚ್ಚಿರ. ಒಂದಾದರೂ ನಮಸ್ಕಾರ ಹಾಕಬೇಕಲ್ಲ ಕೃಷ್ಣನಿಗೆ ದಿನನಿತ್ಯ. ಒಂದು ನಮಸ್ಕಾರ ಮಾಡಲಿಕ್ಕೆ ತಲೆ ಬಾಗಲಿಲ್ಲ. ಅದನ್ನು ಅಬ್ಸರ್ವ್ ಮಾಡ್ರಿ ಅಂದ ಯಮ. ಒಂದು ದಿವಸನೂ ಒಂದು ತಲೆ ಬಾಗಿಲ್ಲ, ಎಳ್ಕೊಂಡು ಬಂದುಬಿಡ್ರಿ ಅಂತಂದ. ಒಂದು ಬಾರಿ ಆದರೂ ನಮಸ್ಕಾರ ಮಾಡಿದಾನೆ ಅಂತ ತಿಳಿದು ಬಂದರೆ ಅವನನ್ನು ಅಲ್ಲೇ ಬಿಟ್ಟು ಬಂದುಬಿಡ್ರಿ ಅಂತಂದ. ಈ ರೀತಿ ಯಮದೇವರು ಉಪದೇಶ ಮಾಡಿದ. ಈ ಉಪದೇಶದ ಮಾತನ್ನು ಭಾಗವತ ತಿಳಿಸಿ ಹೇಳ್ತದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಘಹರಂ ವಿದುಹು
ಹರಿನಾಮದ ಸ್ಮರಣೆನೇ ಪಾಪಗಳನ್ನು ಕಡಿತದ್ರಪ್ಪ, ಯಮಲೋಕದಿಂದ ದೂರ ಮಾಡ್ತದೆ, ಯಾಕಿನ್ನು ತಡ ಮಾಡ್ತಿದ್ದೀರಿ? ನಿರಂತರ ಹರಿನಾಮ ಸ್ಮರಣೆಯಲ್ಲಿ ರತರಾಗ್ರಿ. ಇದು ಭಾಗವತ ಕೊಡೋ ಸಂದೇಶ. ಹರಿನಾಮ ಹೇಳ್ರಿ. ಯಾವಾಗಲೂ ಹರಿನಾಮ ಹೇಳ್ತಾ ಇದ್ರೆ ಮನುಷ್ಯನ ಮನಸ್ಸು ತಿಳಿಯಾಗ್ತದೆ. ತಿಳಿಯಾದಾಗ ಹಾಗೆ ದುರ್ವಿಚಾರಗಳು ಬರದೇ ಇರೋ ಹಾಗೆ ಮಾಡ್ತದೆ. ಕೆಟ್ಟ ವಿಚಾರ ಬರಬಾರ್ದು. ಕೆಲವರು ಕೇಳ್ತಾರೆ, ಕೂತಾಗೆಲ್ಲ ಏನೇನೋ ವಿಚಾರ ಬರ್ತದೆ, ಏನು ಮಾಡೋಣ? ದೇವ್ರ ನಾಮ ಹೇಳ್ತಾ ಕೂತ್ಬಿಡ್ರಿ. ವಿಚಾರನೆ ಬರದೇ ಇರೋ ಹಾಗೆ ಮಾಡ್ರಿ. ಹಿಂದಿನವರೆಲ್ಲ ಇದೊಂದು ಪರೀಕ್ಷೆ ಮನೆಯಲ್ಲೇ ಮಾಡ್ಕೋತಿದ್ರಂತೆ. ನಾನು ದೇವರ ನಾಮ ಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ನನ್ನ ಶಕ್ತಿ ಜಾಸ್ತಿನೋ ದುರ್ವಿಚಾರಗಳ ಶಕ್ತಿ ಜಾಸ್ತಿನೋ ಅಂತ ವಿಚಾರ ಮಾಡಿ ಅವರೇ ಚರ್ಚೆ ಮಾಡೋದಂತೆ ಮನೆ ಒಳಗೆ. ಈಗೆಲ್ಲ ಮನೆ ಒಳಗೆ ಮಾಡ್ಕೊಳ್ಳೋ ಪದ್ಧತಿ ಅಲ್ಲ. ಈಗ ಮನೆ ಮದ್ದು ಅಂತ ಮಾಡಿರ್ತಾರೆ. ಈಗ ಮನೆ ಮದ್ದು, ಆರ್ಗ್ಯಾನಿಕ್ ಫುಡ್ಡು ಏನೆಲ್ಲ ಶುರುವಾಗಿದೆ ಈಗ. ಅವುಗಳಿಗೆ ಬೆಲೆ ಜಾಸ್ತಿ. ಈಗ ಮನೆ ತುಂಬ ಬೆಳೀತಿದ್ದಾಗ ಬೆಲೆ ಇರಲಿಲ್ಲ ಅವಕ್ಕೆ. ಅಲ್ಲೇ ನಮ್ಮ ರಸ್ತೆ ಬದಿಯಲ್ಲಿ ಬೆಳೀತಿತ್ತು, ಬೆಲೆ ಇಲ್ಲ. ಅದನ್ನೊಂದು ಕವರ್ನಲ್ಲಿ ಹಾಕಿ ನೀರಿನಲ್ಲಿ ತೊಳೆದು ಅದಕ್ಕೊಂದು ಲೈಟ್ ಬಿಟ್ಟು ಅಲ್ಲಿ ಬಿಟ್ಟ ಅಂದರೆ ಆರ್ಗ್ಯಾನಿಕ್ ಫುಡ್ಡು ಅಂತ. ಇದು ಮನುಷ್ಯನ ಮನಸ್ಥಿತಿ. ಎಲ್ಲ ನಮ್ಮ ಮನೆಯೊಳಗೆ ಇಟ್ಟಿದ್ದಾನೆ ಶ್ರೀಹರಿ. ನನ್ನ ನಾಮ ಹೇಳು, ನನ್ನ ನಾಮವನ್ನು ಸ್ಮರಣೆ ಮಾಡು, ಇನ್ನೊಬ್ಬರಿಗೆ ಹೇಳಿಸು, ಪದ ಪದ್ಯಗಳನ್ನು ಹಾಡು, ತಾಳ ಹಿಡಿ, ಕೈಯಲ್ಲಿ ತಾಳ ಹಿಡಿ, ನಾದ ಮಾಡು. ಯಾವುದಾದ್ರೂ ದುರ್ವಿಚಾರ ಬಂದರೆ ಕೇಳು ಅಂತಂತಾನೆ. ನಾವದು ಬೇಡ ಅಂತೀವಿ. ಕೀಪ್ ಕ್ವೈಟ್ನಲ್ಲಿ ನಾವಿದ್ದೇವೆ. ದೇವರು ಬರದೆ ದೆವ್ವ ಬರ್ತದೆ, ಮತ್ತಿನ್ನೇನು ಮಾಡೋಣ ಅಂತಂತ ಅವು ಕಾಯ್ತಾ ಇರ್ತಾವೆ. ಯಾವಾಗ ಇವನು ಸುಮ್ಮನೆ ಕೂಡ್ತಾನೋ ನಾ ಬರಲಿಯೋ ಅಂತ. ಅದನ್ನೇ ಭಾಗವತ ಹೇಳಿಕೊಡ್ತು. ಹರಿನಾಮದಲ್ಲಿ ರತರಾಗು, ಯಾರು ನಿನ್ನ ಬಳಿ ಸುಳಿಲಾರರು ಅಂತಂತ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕೋ. ಅವನ ಶ್ರವಣ ಮನನ ನಿಧಿಧ್ಯಾಸನ, ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು, ಕೈವಲ್ಯ ಪದ ಕೀಕಿದ ನೀಚಣಿಕೆಂದು ಭಾವಜ್ಞರು ಪೇಳ್ವರೋ, ವೇದ ಭಾವಜ್ಞರು ಪೇಳ್ವರೋ. ನಾರಾಯಣನೆನೆ ಮನವೇ, ನಾರಾಯಣನೆನೆ. ಎಂಥೆಂಥ ಮಹಾನುಭಾವರು ನಾರಾಯಣನನ್ನು ಸ್ಮರಣೆ ಮಾಡಿಕೊಂಡು ಶ್ರವಣ ಮಾಡಿ ಮನನ ಮಾಡಿ ಒಳ್ಳೆ ದಾರಿ ಹಿಡ್ಕೊಂಡು ಹೋಗಿದ್ದಾರೆ. ನಮಗೆ ಎಂಜಾಯ್ಮೆಂಟ್ ಇರೋದೇ ಅಲ್ಲಿ. ನಿಜವಾಗಲೂ ಎಲ್ಲೋ ಹುಡುಕ್ಲಿಕ್ಕೆ ಹೋಗ್ತೀವಿ, ಅದು ಕೊಡಲ್ಲ ಬಿಡಲ್ಲ ನಮಗೆ. ಭಗವಂತನ ಕಥಾಶ್ರವಣದಲ್ಲಿ, ಭಗವಂತನ ಸ್ಮರಣೆಯಲ್ಲಿ, ನಾಮದಲ್ಲಿರುವಷ್ಟು ಮನುಷ್ಯನಿಗೆ ತೃಪ್ತಿ ಇನ್ನೊಂದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದನ್ನು 6ನೇ ಸ್ಕಂದ ಶ್ರೀಮದ್ ಭಾಗವತ ಅಜಾಮಿಳನ ಚರಿತ್ರೆ ಹೇಳಿ ನಮಗೆ ಸ್ಥಿರ ಮಾಡಿಸ್ತು. ಯಾವ ಕಾರಣಕ್ಕೂ ನರಕಕ್ಕೆ ಹೋಗಲಾರಿ, ಪಾಪದ ಬಾಧೆಗೆ ಒಳಗಾಗಲಾರಿ, ಭೂತ ಪ್ರೇತಗಳ ಭಯಕ್ಕೆ ಒಳಗಾಗಲಾರಿ. ಹರಿನಾಮ ಬಿಡಬೇಡ. ಬಿಟ್ಟಿಗಳ ನೆವದಿಂದಾಗಲಿ, ಪೊಟ್ಟೆಗೋ ಸುಗವಾದಡಾಗಲಿ, ಕೆಟ್ಟ ರೋಗ ಪ್ರಯುಕ್ತವಾಗಲಿ, ಅಣಕದಿಂದೊಮ್ಮೆ. ಬಿಟ್ಟಿಗಳ ನೆವದಿಂದಾಗಲಿ, ಬಿಟ್ಟಿಯಾಗಿ ಹರಿನಾಮ ಹೇಳುವ ಪ್ರಯತ್ನ ಮಾಡು. ಏನು ಯೋಚನೆ ಮಾಡಬೇಡ, ಬಿಟ್ಟಿಯಾಗಿ ಹೇಳು. ಇಲ್ಲ ಹಸಿವೆ ಆಗಿದೆ, ಹೊಟ್ಟೆ ಹಸಿವೆ ಆಗಿದೆ ಅನ್ನೋದನ್ನು ದೇವ್ರ ನಾಮದಲ್ಲೇ ಹೇಳಬೇಕಂತೆ. ಅದೇ ಒಂದು ಭಾಷೆ. ಹೊಟ್ಟೆ ತೋರಿಸಿ ನಾರಾಯಣ ನಾರಾಯಣ ಅಂದರೆ ಹಸಿವೆ ಆಗಿದೆ ಅಂತ ಗೊತ್ತಾಗಲ್ವ? ಅನ್ನ ಹಾಕು ಅಂತ ಅನ್ನೋದ್ರ ಬದಲು ಅನ್ನದೊಳು ವಾಸುದೇವನು ನಾನಾ ಸುಭಕ್ಷದಿ ಕೃತೀಶ ಪರಮಾನ್ನದೊಳು. ಅನ್ನ ಹಾಕು ಅಂತ ಅನ್ನೋದ್ರ ಬದಲು ವಾಸುದೇವ ಅಂತ ಅನ್ಬೇಕಂತೆ. ಕೃತೀಶ ಪರಮಾನ್ನದೊಳು. ಪಾಯಸ ಹಾಕು ಅಂತ ಅನ್ನೋದ್ರ ಬದಲು ಪ್ರದ್ಯುಮ್ನ ಹಾಕು ಅಂತಂದ್ರೆ ಅರ್ಥ ಆಗಲ್ವ? ಮನೆಯಲ್ಲಿ ನಾವೇ ಮಾಡ್ಕೊಳ್ಬೇಕಾದ ಭಾಷೆ ಇದು ಅಂತ ಹೇಳ್ಕೊಟ್ಬಿಟ್ಟಿದ್ದಾರೆ. ತುಪ್ಪ ಹಾಕು ಅಂತ ಹೇಳಿ ಯಾಕೆ ಅನ್ಬೇಕು? ಶ್ರೀಕೃಷ್ಣ ಅಂತಂದರೆ ತುಪ್ಪ ಹಾಕಬೇಕು ಅಂತ. ಹೀಗೆ ಗೋವಿಂದ, ಕೃಷ್ಣ, ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಎಲ್ಲ ನಾಮಗಳದ್ದೇ ಒಂದು ಭಾಷೆ. ಇದು ಬೇರೆಯವರು ಬಂದಾಗಲೂ ಆಶ್ಚರ್ಯ ಪಡ್ಬೇಕು, ಏನು ಇವ್ರ ಮನೇಲಿ ಹಿಂಗೆ ಮಾತಾಡ್ತಾರೆ ಅಂತ. ಅನ್ನ ಹಾಕು ಅಂತ ಇಲ್ಲ, ತುಪ್ಪ ಹಾಕು ಅಂತ ಇಲ್ಲ, ಪರಮಾನ್ನ ಹಾಕು ಅಂತ ಎಲ್ಲದ ಭಗವಂತನ ನಾಮಗಳದ್ದೇ ಒಂದು ಭಾಷೆ. ಇದು ಒಂದು ಇದೇ ಒಂದು ಕೋಡು ಭಾಷೆಗಳು.
ಇದನ್ನು ಮನುಷ್ಯ ಅಳವಡಿಸ್ಕೊಂಡ ಅಂದರೆ ಅವನು ಯಾವಾಗಲೂ ಜಾಗೃತ ಆಗಿರ್ತದೆ, ಯಾರೇನೂ ಮಾಡಲಾರ. ನೀರು ಕೊಡು ಅಂದರೆ ನೀರು ಅಂತನ್ಲಿಕ್ಕೆ ನೀರೇನು ಬೇಕಾಗಿಲ್ಲ, ನೀರಿನೊಳಗಿರೋ ಭಗವದ್ ರೂಪದ ಹೆಸರು ಹೇಳಿದರೆ ನೀರು ಅಂತ ಅರ್ಥ. ಹಾಗೆ ನೀರಿನೊಳಗೂ ಭಗವದ್ ರೂಪ ಇದೆ, ಬಟ್ಟೆಯೊಳಗೆ ಭಗವಂತನ ರೂಪ ಇದೆ. ಮಾನದನು ತಾನಾಗಿ ವಸನದೊಳಗಿದ್ದು ಅಂತಾರೆ ಜಗನ್ನಾಥದಾಸರು. ಎಲ್ಲ ಹೇಳಿಕೊಟ್ಟಿದ್ದಾರೆ. ಯಾವ ವಸ್ತುಗಳನ್ನು ನೋಡ್ತೀರ ಅಲ್ಲೆಲ್ಲ ಭಗವಂತನ ಒಂದೊಂದು ಕೋಡ್ ವರ್ಡ್ಸ್ ಇಡ್ತಾ ಬರಬೇಕಂತ. ಅದರಿಂದ ಭಗವಂತನ ನಾಮಸ್ಮರಣೆಯೂ ಆಯಿತು, ವ್ಯವಹಾರನೂ ನಡೀತು. ಇದನ್ನು ಮನುಷ್ಯ ಅಳವಡಿಸ್ಕೊಳ್ಳಿ ಅಂತ ಭಾಗವತ ಹೇಳ್ತದೆ. ಅದೇ ಭಾಗವತದ ಧರ್ಮ ಅಂದ್ರೆ ಅರ್ಥ. ವಾಹನ ಓಡಿಸುವಾಗ, ಬಟ್ಟೆ ಧರಿಸುವಾಗ, ಸ್ನಾನ ಮಾಡುವಾಗ, ಮಲಗುವಾಗ, ಕೂಡುವಾಗ ಹರಿನಾಮ ರತನಾಗು. ಆವಾಗ ನಿನ್ನ ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಂದೇ ಒಂದು ಸರ್ಕಮ್ಸ್ಟನ್ಸ್, ಯಾರೂ ಬದಲಾಯಿಸಲ್ಲ. ನಿನ್ನ ನೆಟ್ವರ್ಕ್ ಯಾವತ್ತೂ ಕೂಡ ಹ್ಯಾಂಗಾಯಿತು ಅಂತಿಲ್ಲ, ನಿಂತೋಯ್ತು ಅಂತಿಲ್ಲ. ಕರೆಂಟ್ ಇದ್ದರೂ ಸರಿ, ಇಲ್ದಿದ್ರೂ ಸರಿ, ವೈಫೈ ಇದ್ದರೂ ಸರಿ, ವೈಫೈ ಹೋದರೂ ಸರಿ, ನಿಂದೇ ನೆಟ್ವರ್ಕ್. ಯಾವಾಗಲೂ ಎಲ್ಲರ ಜೊತೆಯಲ್ಲೂ ಮಾತಾಡಿಸ್ಕೊಂಡಾಗಲೂ ಭಗವಂತನ ಸ್ಮರಣೆ ಬರ್ತಾ ಇರ್ತದಂತೆ. ಇದೇ ಭಾಗವತ ಹೇಳ್ತು. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್. ಭಗವಂತನನ್ನು ಶ್ರವಣ ಮಾಡಿಸು, ಸ್ಮರಣೆ ಮಾಡು. ಇನ್ನೊಬ್ಬರಿಂದಲೂ ಸಾಧ್ಯವಾದರೆ ಸ್ಮರಣೆ ಮಾಡಿಸು. ಯಾಕೆ? ನೀನೊಬ್ಬನೇ ಸ್ಮರಣೆ ಮಾಡ್ತಾ ಕೂತ್ರೆ ಅವ್ರು ಕೇಳಲ್ಲ. ಅವರೇನೋ ಬಂದು ಹರಟೆ ಹೊಡಿಲಿಕ್ಕೆ ಬರ್ತಾರೆ. ಹರಟೆ ಹೊಡಿಲಿಕ್ಕೆ ಬಂದಾಗಲೂ ಕೂಡ ಅವರಿಗೂ ಬೇಸರ ಆಗದೆ ಇರೋ ಹಾಗೆ ಭಗವಂತನ ಸ್ಮರಣೆ ಅವರಿಗೂ ಮಾಡಿಸು. ಅವರಿಗೆ ಅನ್ನಿಸ್ತದೆ ಯಾಕೋ ಏನೋ ಇವ್ರು ನಮ್ಮ ದಾರಿಗೆ ಬರಲ್ಲ ಅಂತ. ತಾನಾಗೆ ನಿನ್ನ ದಾರಿಗೆ ಬರೋ ಹಾಗೆ ಮಾಡ್ಕೊ. ಇದು ಮನುಷ್ಯ ಮಾಡಲಿ ಅಂತ ಭಾಗವತ ಧರ್ಮದ ಉಪದೇಶ ಮಾಡ್ತಾರೆ. ಇದು ಅಜಾಮಿಳ ಉಪಾಖ್ಯಾನದಿಂದ ನಿರಂತರ ಹರಿನಾಮ ಸ್ಮರಣೆ ಮಾಡೋದ್ರಲ್ಲಿ ರತನಾದರೆ, ಯಾವಾಗಲೂ ದೇವರ ಸ್ಮರಣೆ, ದೇವರ ನಾಮಗಳನ್ನು ಹೇಳ್ತಿದ್ರೆ ಯಮಪಾಶದಿಂದ ದೂರನಾಗ್ತಾನೆ, ಪಾಪಗಳನ್ನು ಕಳ್ಕೊಳ್ತಾನೆ. ಎಂಥ ಪಾಪ ಮಾಡಿದರೂ ದೇವರ ನಾಮಕ್ಕೆ ಆ ಶಕ್ತಿ ಇದೆ ಅಂತನ್ನೋ ಸಂದೇಶವನ್ನು ಸಾರ್ತದೆ ಭಾಗವತ. ಇದಕ್ಕಿಂತ ಇನ್ಯಾವ ಆಯುಧ ಬೇಕು ಮನುಷ್ಯನಿಗೆ? ಹೀಗೆ 6ನೇ ಸ್ಕಂದ ಶ್ರೀಮದ್ ಭಾಗವತದ ಚರಿತ್ರೆ. 7ನೇ ಸ್ಕಂದ ಶ್ರೀಮದ್ ಭಾಗವತ ಭಗವಂತ ನಮ್ಮ ಬಳಿ ಬರುವಾಗ ನಮ್ಮ ಭಕ್ತಿಯನ್ನು ವಿಶೇಷವಾಗಿ ಪರೀಕ್ಷೆ ಮಾಡ್ತಾರೆ. ಯಾರಲ್ಲಿ ಭಕ್ತಿ ಇದೆ ಅವಶ್ಯ ಭಗವಂತ ಅವ್ರ ಹಿಂದೆ ಬಂದೇ ಬರ್ತಾನೆ. ಯಾರಲ್ಲಿ ಭಕ್ತಿ ಇಲ್ಲ, ದ್ವೇಷ ಇದೆ, ಅವರನ್ನು ಯಾವತ್ತೂ ಪರಮಾತ್ಮ ಭೂಮಿಯಲ್ಲಿ ಉಳಿಸ್ಲಾರ. ಭಕ್ತನಿಗೆ ಸಾವಿಲ್ಲ, ದ್ವೇಷಿಗೆ ಬದುಕಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತನಾದವನನ್ನು ಎಂಥ ವರ ಪಡ್ಕೊಂಡು ಬಂದರೂ ಕೊಲ್ಲಿಕ್ಕಾಗಲ್ಲ. ಇದಕ್ಕೆ ಪ್ರಹ್ಲಾದನ ಕಥೆನೇ ಉದಾಹರಣೆ ಅಂತದೆ ಭಾಗವತ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಸಮಾಜಕ್ಕೆಲ್ಲ ಒಳಿತನ್ನು ಮಾಡಿ, ಲೋಕಕ್ಕೆಲ್ಲ ಕಲ್ಯಾಣವನ್ನು ಬಯಸಿ ಮಾಡಿ ಯಾರಿರ್ತಾನೆ ಅವನಿಗೆ ಯಾವತ್ತೂ ಕೂಡ ದುಃಖ ಇಲ್ಲಂತೆ. ಯಾವಾಗಲೂ ಮತ್ತೊಬ್ಬರ ಒಳ್ಳೆಯದನ್ನೇ ಬಯಸ್ತಿರ್ತಾನೆ. ಅವನದನ್ನು ಅವನು ಯೋಚನೆನೂ ಮಾಡಿರಲ್ಲ, ಆದರೆ ಭಗವಂತ ಅವನ ಬಗ್ಗೆ ಯೋಚನೆ ಮಾಡ್ತಾನಂತ. ಯಾವಾಗಲೂ ಇನ್ನೊಬ್ಬರದ್ದೇ ಯೋಚಿಸ್ತಾನಲ್ಲ, ಇವನ ಬಗ್ಗೆ ನಾ ಯೋಚಿಸ್ತೇನೆ ಅಂತಾನಂತ. ಸಮಸ್ಯೆ ಏನು ಅಂದರೆ ನಾವು ದೇವ್ರ ಬಗ್ಗೆನೂ ಯೋಚಿಸಲ್ಲ, ಇನ್ನೊಬ್ಬರ ಬಗ್ಗೆನೂ ಯೋಚಿಸಲ್ಲ, ನಮ್ಮ ಬಗ್ಗೆ ಬಿಡಲ್ಲ. ಭಗವಂತ ಅಂದ ನಿನ್ನ ಬಗ್ಗೆ ನೀನೇ ಯೋಚಿಸ್ಕೊಳ್ಳೋದಾದ್ರೆ ನಂದೇನಿದೆ ಹಾಗಾದರೆ ಪಾತ್ರ ಅಂತಾರೆ. ಭಾಗವತ ಹೇಳ್ಕೊಡೋದೇ ಅದನ್ನು. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಮತ್ತೊಬ್ಬನ ದುಃಖವನ್ನು ನಿನ್ನ ದುಃಖ ಅಂತ ಭಾವಿಸು, ಮತ್ತೊಬ್ಬನಿಗೆ ಒಳಿತನ್ನು ಬಯಸು, ಮಾಡು. ಹಾಗೆ ನನ್ನನ್ನು ಅವನೊಳಗೂ ಇದ್ದೇನೆ ಅಂತ ತಿಳಿ. ಹೀಗೆ ಯಾರು ತಿಳಿತಾನೆ ಅವನಿಗೆ ದುಃಖ ಇಲ್ಲ, ಅವನ ರಕ್ಷಣೆಯೆಲ್ಲ ನನ್ನ ಕರ್ತವ್ಯ ಅಂತ. ಪ್ರಹ್ಲಾದ ಮಾಡಿದ್ದು ಅದನ್ನೇ. ತನ್ನೇ ದ್ವೇಷ ಮಾಡ್ತಾ, ತನ್ನೇ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅವರ ಅಪ್ಪನ ಬಗ್ಗೆ ಒಂದು ರೀತಿಯಿಂದಲೂ ಕೂಡ ಕ್ರೋಧ ಮಾಡಲಿಲ್ಲ, ಸಿಟ್ಟು ಮಾಡಲಿಲ್ಲ, ದ್ವೇಷ ಮಾಡಲಿಲ್ಲ. ಯಾಕೆ? ನನ್ನೊಳಗಿರೋ ಭಗವಂತನೇ ನಮ್ಮಪ್ಪನೊಳಗೂ ಇದ್ದಾನೆ ಅಂತ ತಿಳುವಳಿಕೆ ಬಂದಿತ್ತಂತ. ನನ್ನೊಳಗಿರೋವನು ಬೇರೆ ಅಲ್ಲ,
ನಮ್ಮ ಅಪ್ಪನೊಳಗಿರುವ ಭಗವಂತ ಬೇರೆ ಅಲ್ಲ. ಈ ಉದಾರವಾದ ಚಿಂತನೆ ಮನುಷ್ಯನಿಗೆ ಬರ್ಲಿಕ್ಕೆ ಪ್ರಾರಂಭ ಆದರೆ ಅಂಥವನ ರಕ್ಷಣೆಗೆ ಯಾವಾಗಲೂ ದೇವರು ಹಿಂದಿರ್ತಾನೆ. ಯಾರಿಗೂ ಕೆಡಕ್ಕೆ ಬಯಸಲಿಲ್ಲ, ಯಾರನ್ನು ಬೈಲಿಲ್ಲ, ಕೊಲ್ರಿ ಅಂತ ಹೇಳಲಿಲ್ಲ, ಸುಡ್ರಿ ಅನ್ನಲಿಲ್ಲ. ತನ್ನ ಜೊತೆಗಿದ್ದ ಸಹಪಾಠಿಗಳು ಎಷ್ಟು ಒತ್ತಾಯ ಮಾಡಿದರೂ ಅವರಂತೆ ಇವ ಹೋಗಲಿಲ್ಲ. ಸಾಧ್ಯವಾದರೆ ನೀವು ನನ್ನಂತೆ ಬರ್ರಿ ಅನ್ನಂತೆ ಅವರಿಗೂ ಪಾಠ ಮಾಡಿಬಿಟ್ಟ. ಸಪ್ತಮ ಸ್ಕಂದ ಶ್ರೀಮದ್ ಭಾಗವತ ಹೇಳ್ತದೆ, ದೈತ್ಯ ಬಾಲಕರಿಗೂ ಕೂಡ ಹರಿಭಕ್ತಿಯನ್ನು ಉಪದೇಶ ಮಾಡಿ ಹರಿನಾಮ ಅವರ ಬಾಯಿಯಿಂದ ಬರೋ ಹಾಗೆ ಮಾಡಿದ ಮೊದಲನೇ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯ ಅಂದರೆ ಪ್ರಹ್ಲಾದ ಅಂತ. ಎಲ್ಲ ವಿದ್ಯಾರ್ಥಿಗಳು ಬದಲಾಗಿಬಿಟ್ರು. ಹೇಗೆ ಬದಲಾದ್ರು ಅಂತ ಭಾಗವತ ಹೇಳ್ತದೆ. ಅಲ್ಲೋ ಪ್ರಹ್ಲಾದ, ನಿಮ್ಮಪ್ಪ ನೋಡಿದ್ರೆ ಹೀಗೆ, ನೀ ನೋಡಿದ್ರೆ ಹೀಗೆ ಅಂದ್ರಂತೆ. ಹೌದು, ನಾನು ಹಿಂಗೆ, ನಮ್ಮಪ್ಪ ಹಾಗೆ ಅಂದ. ನಿನಗೆ ಹೇಗೆ ಬಂತು ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ತಿಳುವಳಿಕೆ? ನಾನು ನಮ್ಮಮ್ಮನ ಗರ್ಭದೊಳಗಿದ್ದಾಗಲೇ ಕಲ್ತಿದ್ದೇನೆ ಪಾಠ ಅಂದ. ಅಲ್ಲಿಯೂ ಸತ್ಸಂಗ, ಮಹಾತ್ಮರಾದ ನಾರದರ ಸಂಘದಿಂದ ಪ್ರಹ್ಲಾದನಲ್ಲಿ ಬಂದಂಥ ಭಕ್ತಿ ವಿಶೇಷ ಅದು ಎಲ್ಲರಿಗೆ ಹಂಚೋ ಹಾಗಾಯಿತು. ಅಸುರ ಬಾಲಕರನ್ನೂ ಕೂಡ ಬದಲಾವಣೆ ಮಾಡೋ ಹಾಗಾಯಿತು. ನಮಗೆ ಗೊತ್ತಿಲ್ಲದ್ದೇನು ಭಾಗವತ ಹೇಳಲ್ಲ, ನಮಗೆ ಗೊತ್ತಿಲ್ಲದ್ದನ್ನು ಹೇಳಲ್ಲ, ಗೊತ್ತಿದ್ದದ್ದನ್ನೆಲ್ಲ ಹೇಳಲ್ಲ. ನಮಗೇನೋ ಒಂದಿಷ್ಟು ಗೊತ್ತಿದೆ, ಅದೆಲ್ಲ ಭಾಗವತದಲ್ಲಿದೆ ಅಂತ ತಿಳಿಬಾರ್ದು. ಅಂಥೇಳಿ ನಮಗೆ ಗೊತ್ತಿಲ್ಲದ್ದೇ ಹೇಳ್ತದಪ್ಪ ಅಂತ ಹೇಳೋ ಅಲ್ಲ. ಅದೇನು ಹೇಳ್ತದೆ ಅದು ನಮಗೆ ಬೇಕಾದದ್ದನ್ನಂತೂ ಚೆನ್ನಾಗಿ ಹೇಳ್ತದೆ. ನಮ್ಮನ್ನು ಬದಲಾಯಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಅದು ನಮಗೆ ಹೇಳ್ತಾ ಹೊರತು. ಪ್ರಹ್ಲಾದನಿದ್ದಾಗಿರು, ಭಕ್ತಿ ಮಾಡೋದಾದರೆ ಅವನಂತೆ ಮಾಡು. ಭಕ್ತಿ ಛಲದಲ್ಲಿ ಪ್ರಹ್ಲಾದನು ನಾನಲ್ಲ ಅಂತ ಅದಕ್ಕೆ ದಾಸರು. ಭಕ್ತಿ ಛಲ, ಕೊಲ್ಲೋ ಪ್ರಯತ್ನ ಎಷ್ಟೇ ಮಾಡಿದ್ರು ನಾನು ದೇವರ ಸ್ಮರಣೆ ಬಿಡ್ಲಾರೆ, ನಾನು ಅವನನ್ನು ನಂಬಿದ್ದನ್ನು ಬಿಡ್ಲಾರೆ. ಇದು ಮನುಷ್ಯನಲ್ಲಿ ಬರಬೇಕು, ಇಂಥ ಶ್ರದ್ಧೆ ಬರಬೇಕು ಅಂತದೆ ಭಾಗವತ. ಎಷ್ಟು ಸಲ ಕೊಲ್ಲಿಕ್ಕೆ ನೋಡಿದ್ದಾನೆ. ಆನೆ ಕಾಲು ಕೆಳಗೆ ಹಾಕಿ ತುಳಿಸಿದ, ಹಾವು ಕಚ್ಚಿಸಿದ, ವಾಮಾಚಾರ ಮಾಡಿಸಿದ, ಕಲ್ಲು ಕಟ್ಟಿದ, ಸರ್ಪಳಿ ಕಟ್ಟಿಸಿದ, ಬಹಳ ದೊಡ್ಡ ಬೆಟ್ಟದಿಂದ ಕೆಳಗೆ ತಳ್ಳಿದ, ನೀರಿಗೆ ಧುಮುಕಿಸಿದ, ಮುಳುಗಿಸಿದ. ನೋಡಿದರೆ ಸಾಯಂಕಾಲದ ಹೊತ್ತಿಗೆ ಪ್ರಹ್ಲಾದ ಮನೆಗೆ ಬರ್ತಿದ್ದಂತೆ. ಯಾಗೋ ಬಂದಿ ಪ್ರಹ್ಲಾದ, ನಿನ್ನ ಕಟ್ಟಿಗೆ ರಾಶಿ ಒಡ್ಡಿ ಸುಡ್ಲಿಕ್ಕೆ ಹೇಳಿದ್ದೆ, ಇವತ್ತು ಹೇಗೋ ಬಂದಿ ಪ್ರಹ್ಲಾದ. ಜನಾರ್ದನಾನುಸ್ಮರಣಾನುಭಾವಾತ್ ಅಧೋಕ್ಷಜಾನುಸ್ಮರಣಾನುಭಾವಾತ್. ಜನಾರ್ದನ, ಅಧೋಕ್ಷಜ, ನಾರಾಯಣ, ಈ ದೇವರ ಸ್ಮರಣೆನೇ ನನ್ನನ್ನು ಬೆಂಕಿಯಿಂದ ಪಾರು ಮಾಡ್ತು ಅಪ್ಪ ಅಂತಂತಿದ್ದಂತೆ. ಹಿರಣ್ಯಕಶಿಪು ಎಷ್ಟು ತಲೆ ಬಿಸಿ ಆಯಿತು ಅಂದರೆ, ಸಾವಿರಾರು ವರ್ಷ ಒಂಟಿ ಕಾಲ ಮೇಲೆ ನಿಂತಿದ್ದ, ದೇಹ ಎಲ್ಲ ಗೆದ್ಲು ತಿಂದು ಹೋಗಿತ್ತಂತೆ. ಬ್ರಹ್ಮನನ್ನು ಪ್ರತ್ಯಕ್ಷ ಮಾಡಿಕೊಂಡು ವರ ಕೇಳಿಕೊಂಡು ಸಾವು ಬರಬಾರ್ದು ಅಂತ ಬಂದ ಮನೆಗೆ. ನೋಡಿದರೆ ಈ ಪ್ರಹ್ಲಾದನಿಗೆ ಎಷ್ಟು ಸಲ ಕೊಲ್ಲಬೇಕಂತ ಪ್ರಯತ್ನ ಪಡ್ತಾನೆ, ಸಾಯ್ತಿಲ್ಲ. ಒಂದು ಸಲ ಅಂದ್ಕೊಂಡ, ಬ್ರಹ್ಮನನ್ನು ತಪಸ್ಸು ಮಾಡಿ ವರ ಕೇಳುವಾಗ ನಾ ಸಾಯಬಾರ್ದು ಅಂತ ಕೇಳ್ಕೊಂಡು, ಅಥವಾ ಈ ನನ್ನ ಮಗ ಸಾಯಬಾರ್ದು ಅಂತ ಕೇಳ್ಕೊಂಡು ಅಂತ. ಭಕ್ತಿಯ ಶಕ್ತಿ ಹೇಗೆ ಅಂತ ಭಗವಂತ ತೋರಿಸ್ತಾನೆ. ಮನುಷ್ಯ ಭಗವಂತನಲ್ಲಿ ಭಕ್ತನಾಗಿ ಭಕ್ತಿ ಮಾಡ್ತಾ ಬಂದರೆ ಯಾವ ಸಾವು ಅವನ ಮುಂದೆ ಅವನು ಬಯಸಿದಾಗ ಬರ್ತದೆ ಹೊರತು ಅವನ ಇಚ್ಛೆಗೆ ವಿರುದ್ಧ ಬರಲಾರದು ಅನ್ನಲಿಕ್ಕೆ ಭಾಗವತನೇ ಸಾಕ್ಷಿ. ಹಾಗಾಗಿ ಮೃತ್ಯುರ್ಧಾವತಿ ಪಂಚಮಯಿತಿ, ಭಕ್ತಿಯೋಗ ರತನಾದವನನ್ನು ಮೃತ್ಯು ಏನು ಮಾಡಲಾರದು. ಹಾಗಾಗಿ ಆದರೂ ಭಕ್ತಿಯೋಗ ರತನಾಗು ಅಂತನ್ನೋ ಸಂದೇಶ ಭಾಗವತ ಕೊಡುತ್ತದೆ. ಇನ್ನು ಭಾಗವತದಲ್ಲಿ ಪ್ರಹ್ಲಾದನ ಉಪದೇಶ, ಅವ ದೈತ್ಯ ಬಾಲಕರಿಗೆ ಮಾಡಿದ ಉಪದೇಶದ ಸಾರ ಏನು? ಆ ಉಪದೇಶದಲ್ಲಿ ಬಂದ ಮಾತುಗಳು ರತ್ನದಂಥ ಮಾತು. ಪ್ರಹ್ಲಾದ ಹೇಳ್ತಾನೆ, ನೀವೆಲ್ಲ ಭಗವದ್ಭಕ್ತರಾಗಬೇಕು, ಸಮಯ ವ್ಯರ್ಥ ಮಾಡಬಾರ್ದು. ಸಮಯ ವ್ಯರ್ಥ ಮಾಡದೆ ಆಯುಷ್ಯವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಹಾಗಾಗಿ ಸಣ್ಣ ವಯಸ್ಸಿನೊಳಗಿನಿಂದಲೇ ಭಾಗವತ ಧರ್ಮಾಚರಣೆ ಮಾಡಿರಿ. ಕೌಮಾರ ಆಚರೇತ್ ಪ್ರಾಜ್ಞ, ವಯಸ್ಸು ಸಣ್ಣದಿದೆ, ಭಾಗವತ ಧರ್ಮವನ್ನು ಆಚರಣೆ ಮಾಡಿರಿ ಅಂತ ಪ್ರಾರಂಭ ಮಾಡಿದ ಮಾತು ಹೇಳುವಾಗ. ಅವ್ರು ಕೇಳಿದರು ದೈತ್ಯ ಬಾಲಕು, ನೀನು ದೇವರನ್ನು ಕಂಡೀಯಾ ಅಂತಂದರು. ಕಂಡಿದ್ರೆ ಹೇಗಿದ್ದಾನೆ ಹೇಳು ನಮಗೆ.
ಇಲ್ಲ ಆದರೆ ನಮಗೆ ಅವನಲ್ಲಿ ವಿಶ್ವಾಸ ಹೇಗೆ ಬರಬೇಕು? ಆತ ಅಂದ, ನಾನು ಕಂಡಿದ್ದೇನೆ, ನಿಮಗೂ ತಿಳಿಸ್ತೇನೆ, ತೋರಿಸ್ತೇನೆ ಅಂತಂದ. ಹೌದಾ, ಹಾಗಾದರೆ ಹೇಳು ನನಗೆ. ಉದಾಹರಣೆ ಕೊಟ್ಟ. ನೀವ್ಯಾರಾದರೂ ಬಂಗಾರದ ಗಣಿ ನೋಡಿದ್ದೀರಾ ಅಂದ. ನೋಡಿದ್ದೇವೆ. ಕಲ್ಲು ಮಣ್ಣು ಎಲ್ಲ ಸೇರಿಕೊಂಡು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳೇ ಗಣಿ ಕಂಡ ಕಾಣಿಸ್ತಾರೆ. ದೂರದಿಂದ ನೋಡಿದರೆ ಅದನ್ನು ಯಾರಾದರೂ ಬಂಗಾರ ಅಂತಾರ? ಅಲ್ಲ, ಬಂಗಾರ ಅಲ್ಲ. ಶೋಧನೆ ಮಾಡಬೇಕು. ಅದನ್ನು ಕಲ್ಲು ಬೇರೆ ಮಾಡಬೇಕು, ಮಣ್ಣು ಬೇರೆ ಮಾಡಬೇಕು, ಶೋಧಿಸಿ ಆಮೇಲೆ ಬಂಗಾರ ತೆಗಿಬೇಕು. ಭಗವಂತನನ್ನು ನೋಡಿದಿರಾ ಅಂತ ಕೇಳಿದ್ರಲ್ಲ, ನಂದು ಇದೇ ಉತ್ತರ ಅಂದ ಪ್ರಹ್ಲಾದ. ಎಲ್ಲಿದ್ದಾನೆ? ಕಲ್ಲು ಮಣ್ಣಿನೊಳಗೆ ಬಂಗಾರ ಸೇರಿದ ಹಾಗೆ ಚೇತನ ಅಚೇತನ ಅನ್ನೋ ಕಲ್ಲು ಮಣ್ಣಿನೊಳಗೆ ಭಗವಂತ ಸೇರಿದಾನೆ ಅಂತಂದ. ಅವನ ಅಪ್ಪಟ ಬಂಗಾರ. ನೀವು ಬೇರ್ಪಡಿಸುವ ಕೆಲಸ ಮಾಡಿದಾಗೆ ದೇವರು ಕಾಣಿಸ್ಲಿಕ್ಕೆ ಶುರು ಮಾಡ್ತಾನಂತೆ. ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೇ. ದೇವರ ಪೂಜೆ ಅಂದ್ರೆ ಏನು? ಕಲಶಾಭಿಷೇಕ ಮಾಡೋದೇ ಅಂತಲ್ಲ, ಗಂಧ ಅರ್ಪಿಸೋದೇ ಅಲ್ಲ, ಬಹಳ ಬಂಗಾರ, ಬೆಲೆ ಬಾಳುವ ಬಂಗಾರದ ವಸ್ತುಗಳನ್ನು ದೇವರಿಗಿಟ್ಟೇ ಪೂಜೆ ಅಂತಲ್ಲ. ಪೂಜೆ ಅಂದ್ರೇನು? ವಿವಿಕ್ತ ದೃಷ್ಟಿ. ಭಗವಂತನನ್ನು ಜಡಚೇತನರ ಒಳಗಿದ್ದು ಜಡಚೇತನನಾಗಿಲ್ಲ ಅಂತ ತಿಳಿತಾ ಬರೋದೇ ದೇವರ ಪೂಜೆ ಅಂತ. ನೀರಿನೊಳಗಿದ್ರೂ ನೀರೇ ದೇವರಲ್ಲ, ನೀರಿನ ರಸದೊಳಗಿದ್ರೂ ರಸವೇ ದೇವರಲ್ಲ, ಬೆಂಕಿ ಒಳಗಿದ್ರೂ ಬೆಂಕಿನೇ ದೇವರಲ್ಲ, ಬೆಂಕಿಯಲ್ಲಿರೋ ಹೊಳಪಿನೊಳಗಿದ್ರೂ ಹೊಳಪೇ ದೇವರಲ್ಲ, ಸೂರ್ಯನೊಳಗಿದ್ದು ಸೂರ್ಯನೇ ದೇವರಲ್ಲ, ಸೂರ್ಯನ ಕಿರಣದೊಳಗಿದ್ರೂ ಕಿರಣವೇ ಸೂರ್ಯನಲ್ಲ, ಸಕ್ಕರೆ ಒಳಗಿದ್ರೂ ಸಕ್ಕರೆನೇ ದೇವರಲ್ಲ, ಸಿಹಿ ಒಳಗಿದ್ರೂ ಸಿಹಿನೇ ದೇವರಲ್ಲ ಅಂತ. ಈ ರೀತಿ ವಿವಿಕ್ತ ದೃಷ್ಟಿ ತದುತಾರ್ಹಣಮ್ಮೇ. ನನ್ನೊಳಗಿದ್ದಾನೆ ಅಂಥೇಳಿ ನಾನಲ್ಲ ಅವನೊಳಗಿದ್ದಾನೆ, ಅವನೇ ದೇವರಲ್ಲ, ಅವನೊಳಗಿದ್ದಾನಷ್ಟೆ. ಈ ದೃಷ್ಟಿ ಮನುಷ್ಯನಲ್ಲಿ ಬರಲಿ ಅಂತ ಈ ಬಂಗಾರದ ದೃಷ್ಟಾಂತವನ್ನು ಕೊಟ್ಟ ಅಂತ ಹೇಳ್ತಾರೆ. ಇದೇ ವೇದಾಂತ. ಭಗವಂತನನ್ನು ಕಾಣುವಾಗ ಚೇತನ ಅಚೇತನ ಪ್ರಪಂಚದ ಒಳಗೆ ಹಾಸು ಹೊಕ್ಕಾಗಿ ಸೇರಿಕೊಂಡಿರ್ತಾನೆ. ಒಂದು ಬಟ್ಟೆಯಲ್ಲಿ ಎಷ್ಟೋ ನೂಲುಗಳು ಹಾಸು ಹೊಕ್ಕಾಗಿ ಸೇರಿದ್ದಾವೆ. ಹಾಗೆ ಭಗವಂತ ಪ್ರಪಂಚದೊಳಗೆ ಹಾಸು ಹೊಕ್ಕಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅನೇಕ ರೂಪ, ಅನಂತ ರೂಪನಾಗಿ ಕ್ರಿಯೆಗಳಿಂದ ಗುಣಗಳಿಂದ ತಾನೇ ಪ್ರೇರಣೆ ಮಾಡ್ತಾ ಇದ್ದಾನೆ. ಅವುಗಳನ್ನು ಅರಿತುಕೊಳ್ಳೋದೇ ಭಗವಂತನ ಪೂಜೆ ಅಂತಂದ. ಬಹಳ ಸಂತೋಷ ಆಯ್ತು ಅವರಿಗೆಲ್ಲ. ನಮಗೆ ಹಿಂಗೆ ಹೇಳಿರಲಿಲ್ಲ ನಮ್ಮ ಪಾಠ ಅಂದ್ರಂತೆ. ಇಲ್ಲ, ನಿಮ್ಮದು ಕಾನ್ವೆಂಟ್ ಸ್ಕೂಲಲ್ಲಿ ಇವೆಲ್ಲ ಬರಲ್ಲ ಅಂದ ಆತ. ನಿಮ್ಮ ಸ್ಕೂಲಲ್ಲಿ ಇದೆಲ್ಲ ಹೇಳ್ಕೊಡಲ್ಲ, ಇದು ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟದ್ದು ಅಂದ. ಇಂಥ ದೇವರನ್ನು ಕಾಣಲಿಕ್ಕೆ ನಾವೇನು ಮಾಡಬೇಕು? ಎಲ್ಲರೂ ನನ್ನ ಜೊತೆಗೆ ಹರಿಸ್ಮರಣೆ ಮಾಡೋಣ ಬರ್ರಿ ಅಂತ ಕರೆದ. ಹರಿ ಹರಿ ಗೋವಿಂದ ಅಂತ ಶುರು ಮಾಡಿದರು. ಷಂಡ ಮರ್ಕ ಅಂತ ಅವರ ಪಾಠ ಮಾಡೋ ಗುರುಗಳು. ಅವರು ಬಂದು ನೋಡಿದ್ರಂತೆ ಪ್ರಹ್ಲಾದ ಮಾಡ್ತಾ ಇರೋ ಭಜನೆಯನ್ನು, ಜೊತೆಗೆ ಸೇರಿಸ್ಕೊಂಡಿದ್ದ ವಿದ್ಯಾರ್ಥಿಗಳನ್ನು. ಪ್ರಹ್ಲಾದನನ್ನು ಬೈದರು. ನೀನು ಬೇಡ, ನಿಮ್ಮಪ್ಪನ ಕಡೆ ನಾವು ಬಯಸ್ಕೊಳ್ಳೋದು ಬೇಡ, ಯಾಕೋ ಎಲ್ಲ ವಿದ್ಯಾರ್ಥಿಗಳನ್ನು ಹರಿಭಕ್ತರನ್ನು ಮಾಡಿಬಿಟ್ಟು ನೀನು ಮನೆಗೆ ಹೋಗಿಬಿಡು ಅಂತ ಮನೆಗೆ ಕಳಿಸಿದರು ಅಂತ ಭಾಗವತದಲ್ಲಿ ಬರುತ್ತೆ. ಇದು ನಮಗೆ ಕೊಡೋ ತಿಳುವಳಿಕೆ. ಎಲ್ಲ ಕಾಲದಲ್ಲಿಯೂ ದೈವ ಶ್ರದ್ಧೆ ಧರ್ಮದ ಮೇಲೆ ಯಾವಾಗಲೂ ದಾಳಿಗಳು ಜಾಸ್ತಿ. ಅದು ಬೌದ್ಧಿಕವಾಗಿಯೂ ಶಾರೀರಿಕವಾಗಿಯೂ ಫಿಸಿಕಲಿ ಮೆಂಟಲಿ ಮನುಷ್ಯನಿಗೆ ದಾಳಿ ಆಗೋದು ಅವನು ಒಳಗಿಟ್ಟುಕೊಂಡ ಶ್ರದ್ಧೆಯ ಮೇಲೆ. ಅವನು ಸಹಜವಾಗಿ ಶ್ರದ್ಧೆಯಿಂದ ಇರ್ತಾನೆ, ಅದರಲ್ಲಿ ಒಂದೇನೋ ಕೌಟುಂಬಿಕ ಸಮಸ್ಯೆ ಶುರು ಆಗ್ತದೆ, ಆವಾಗ ಮತ್ತೆ ದೇವರ ಮೇಲೆ ಶ್ರದ್ಧೆ ಕಡಿಮೆ ಆಗ್ತದೆ. ಕೌಟುಂಬಿಕವಾಗಿ ಚೆನ್ನಾಗಿರ್ತಾನೆ, ಆಫೀಸ್ನಲ್ಲಿ ಅನ್ನೋದೇನೋ ಶುರು ಆಗ್ತದೆ, ಆವಾಗ ದಾಳಿ ಆಯಿತು ಮತ್ತೆ ಇವನ ಮೇಲೆ. ಇಷ್ಟು ದೇವ್ರ ಪೂಜೆ ಅಂತೀನಿ, ಪುರಾಣ ಅಂತೀನಿ, ದೇವರ ನಾಮ ಅಂತೀನಿ, ಭಗವಂತ ಎಲ್ಲ ಮಾಡಿದರೂ ನನಗೆ ಯಾಕೆ ದೇವ್ರು ಹೀಗೆ ಮಾಡಿದ, ಅಲ್ಲಿ ಶ್ರದ್ಧೆ ಕಡಿಮೆ ಆಗ್ತದೆ. ಅದೆಲ್ಲ ದಾಳಿಗಳೆಲ್ಲ ನಮ್ಮ ಮೇಲೆ. ಅಥವಾ ಅಲ್ಲೂ ನಡೆಯಲ್ಲ, ಸಾಮಾಜಿಕವಾಗಿ ಒಂದೇನೋ ದಾಳಿ ಆಗ್ತದೆ, ಅದು ಮನುಷ್ಯನನ್ನು ಆಘಾತಕ್ಕೀಡು ಮಾಡ್ತದೆ. ಇಷ್ಟು ದೇವ್ರು ನಂಬಿದ್ರೆ ಏನು ಉಪಯೋಗ ಇಲ್ಲ, ನನಗೇನು ಮಾಡಿದ ಅಂತ ಹೀಗೆ ಶುರು ಮಾಡ್ತಾನೆ. ಇವೆಲ್ಲ ಹಿರಣ್ಯಕಶ್ಯಪುಗಳ ಸಂತತಿ. ಹಿರಣ್ಯಕಶ್ಯಪಿನ ಪರಿವಾರ ಅದನ್ನೇ ಮಾಡ್ತದೆ. ಸಾಮಾಜಿಕವಾಗಿ ದಾಳಿ, ಬೌದ್ಧಿಕವಾಗಿ ದಾಳಿ, ಶಾರೀರಿಕವಾಗಿ ದಾಳಿ ಎಲ್ಲ ಮಾಡಿಸಿದವನು ಹಿರಣ್ಯಕಶ್ಯಪು ಅಂತ.
ಆಹಾರ ಪದಾರ್ಥಗಳ ಬಗ್ಗೆ, ಸಾಮಾಜಿಕ ನೀತಿ ನ್ಯಾಯಗಳ ಬಗ್ಗೆ, ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ಎಲ್ಲ ಕಡೆ ತನ್ನ ಸ್ವಾಯತ್ತ ತಗೊಂಡು ಬಂದಂತೆ. ನನಗಂತೂ ಸಾವಿಲ್ಲ, ನಾನು ಯಾವತ್ತೂ ಸಾಯಲ್ಲ, ಬ್ರಹ್ಮವರ ಕೊಟ್ಟಾಗಿದೆ ನನಗಿನ್ನು. ಇನ್ನೇನಿದ್ರೂ ಎಲ್ಲರ ಹೃದಯದೊಳಗೆ ದೇವರು ಅಂತ ನೆನಪಿಸ್ಕೊಳ್ಬೇಕು ಅಂದ್ರೆ ನನ್ನೇ ನೆನಪಿಸ್ಕೋಬೇಕು ಅಂತಿದ್ನಂತ ಆತ. ದೇವರು ಅಂದರೆ ನಾನಾಗಬೇಕು, ನನಗಿಂತ ಹೊಸ ದೇವರು ಇಲ್ಲೇ ಇಲ್ಲ. ಇನ್ನೇನಾದರೂ ವಿಷ್ಣು ಬಂದು ಯುದ್ಧ ಮಾಡಿದರೆ ನನಗಂತೂ ವರ ಇದೆ, ಸಾಯಲ್ಲ. ಅವನಿಗೆ ವರ ಇಲ್ಲ, ನಾನೇ ಸಾಯಿಸ್ತೇನೆ ಅಂತ ಕೂತಿದ್ದೆ. ದೇವರನ್ನು ಇಲ್ಲ ಅಂತ ಅನ್ನಿಸ್ಬೇಕು, ಆ ಸ್ಥಾನ ತಂದು ಮಾಡಿಕೊಳ್ಬೇಕು, ಲೋಕದ ಎಲ್ಲ ವ್ಯವಸ್ಥೆಗಳನ್ನು ಬುಡಮೇಲು ಮಾಡಬೇಕು, ನಾನು ದೇವರಾಗಿ ಕೂಡಬೇಕು ಅಂತ ಅಪೇಕ್ಷೆ. ಅದಕ್ಕೆ ಕೆಳಗಡೆ ನಮುಚಿ, ಇಲ್ವಲ, ಹಯಗ್ರೀವ ಇವರೆಲ್ಲ ಅವನ ಕೈ ಕೆಳಗೆ ಇಟ್ಕೊಂಡಿದ್ದ ಅಸುರರನ್ನು. ಎಲ್ಲೂ ಕೂಡ ದೇವಸ್ಥಾನಗಳಲ್ಲಿ ವಿಷ್ಣುವಿನ ಪ್ರತಿಮೆ ಇಡಬೇಡ್ರಿ ಅಂತಂದ. ಆ ಪ್ರತಿಮೆಗಳ ದಾಳಿ ಆವಾಗಿಂದ ಶುರುವಾಗಿದೆ. ಅಲ್ಲೆಲ್ಲ ಹಿರಣ್ಯಕಶಿಪು ತಂದಿಡಿಸ್ಲಿಕ್ಕೆ ಶುರು ಮಾಡಿದ. ಇವೆಲ್ಲ ದಾಳಿಗಳಾಗ್ತವೆ. ಸಾಂಸ್ಕೃತಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಕೌಟುಂಬಿಕ ಎಲ್ಲ ವ್ಯವಸ್ಥೆಗಳನ್ನು ಬುಡಮೇಲು ಮಾಡಿ ನಾಸ್ತಿಕತೆಯನ್ನೇ ಹೊಸ ಹೆಸರಿನಲ್ಲಿ ಜಗತ್ತಿಗೆ ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಎಲ್ಲ ಕಾಲದಲ್ಲೂ ನಡೀತದೆ. ಅದು ಮೀಡಿಯಾದಿಂದಲೋ ಇನ್ನೇನೋ ನಡೆಸ್ತಾ ಇರ್ತಾರೆ. ಆವಾಗ ನಾವು ಪ್ರಹ್ಲಾದನ ಹಾಗೆ ಸ್ಥಿರ ಬುದ್ಧಿಯವರು ಆಗಬೇಕು. ಯಾಕಂದರೆ ಪ್ರಹ್ಲಾದನ ಮನೆಯೊಳಗೆ ಯಾರು ವೇದ ಪಾಠ ಹೇಳ್ಕೊಡ್ಲಿಕ್ಕೆ ಬರ್ತಿರಲಿಲ್ಲ. ಅವನು ಬೆಳಗ್ಗೆ ಎದ್ದು ಕೂಡಲೇ ನೋಡ್ತಿದ್ದದ್ದೇ ಇವೆಲ್ಲರನ್ನ. ಅದೇನು ಮಾರಿ, ಅದೇನು ಮುಖ, ಅವು ಏನು ಹೆಂಗಿರ್ತಿದ್ವು, ಅವು ದಿನಾ ಸುರಾಪಾನ ಮಾಡ್ತಿದ್ವು, ಮಾಂಸ ತಿಂತಿದ್ವು. ಅಂದರೆ ಪೂರ್ಣ ನಾನ್ ವೆಜ್ಜೇ ಪ್ರಹ್ಲಾದನ ಮನೆಯಲ್ಲಿದ್ದವರೆಲ್ಲರೂ, ಎಲ್ಲ ಅಸುರರೇ. ಇಷ್ಟು ಸುತ್ತಲೂ ಇದ್ದವರೆಲ್ಲ ನಾನ್ ವೆಜ್ ಆದರೂ ಒಂದು ಪಾಪ ಇದೊಂದು ವೆಜ್ ಹುಟ್ಟಿಬಿಟ್ಟಿದ್ದ. ಅದಕ್ಕೆ ಹಿರಣ್ಯಕಶಿಪು ಅಂತಾನೆ ದೈತೇಯ ಚಂದನವನೇ ಜಾತೋಯಂ ಕಂಟಕ ದ್ರುಮಃ ಅಂತಂದ ಭಾಗವತದ ಮಾತು. ದೈತ್ಯರು ಅನ್ನೋ ಗಂಧದ ಮರ ಬೆಳೆಸಿದ್ದೇನೆ ನಾನು ಅಹೋಬಿಲದಲ್ಲಿ, ಈ ಪ್ರಹ್ಲಾದವನ್ ಜಾಲಿ ಮುಳ್ಳು ಹುಟ್ಕೊಂಡ್ಬಿಡ್ತಲ್ಲ ನಮ್ಮ ಮನೆಯೊಳಗೆ ಅಂತಿದ್ದಂತೆ. ಹೀಗೆ ಆತ ಬೈತಿದ್ದ ಅಂತ ಬರ್ತದೆ. ಇದು ಮನುಷ್ಯನ ಬದುಕಿನೊಳಗೆ ಪ್ರಹ್ಲಾದನಂತೆ ಸ್ಥಿರ ಬುದ್ಧಿಯವನಾಗಿ, ಸ್ಥಿರವಾದ ಸಿದ್ಧಾಂತವನ್ನು ನಂಬಿ, ಸ್ಥಿರ ಭಕ್ತಿಯನ್ನು ಮಾಡಿ, ಛಲದಿಂದ ಭಗವಂತನನ್ನು ಕಾಣ್ತೇನೆ ಅಂತ ಹೊರಟ್ರೆ, ಅಷ್ಟು ಜನರ ವಿರೋಧ ಕಟ್ಟಿಕೊಂಡ್ರೂ ಭಗವಂತ ಮಾತ್ರ ಪ್ರಹ್ಲಾದನ ಹಿಂದೆ ಇರ್ತಿದ್ದಂತೆ. ಈ ತಿಳುವಳಿಕೆ ನಮ್ಮಲ್ಲಿ ಬರಲಿ ಅಂತ ಭಾಗವತ ಉಪಾಖ್ಯಾನವನ್ನು ಹೇಳ್ತದೆ, ಪ್ರಹ್ಲಾದ ಉಪಾಖ್ಯಾನ. ನಾಳೆ ಇದೇ ಭಾಗವತದ ಮುಂದುವರೆದ ಕೆಲವು ಭಾಗಗಳನ್ನು, ಇನ್ನಿಷ್ಟು ತಾತ್ವಿಕ ಸಂದೇಶಗಳನ್ನು ಒಳಗೊಂಡು ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.